ಇದ್ದಾನೆ ಎಂಬುದಾಗಿ ಆರಾಧಿಸ್ತಾರೆ. Yeah, 4 verse 11 is very clearly speaks about that. ಆ ವಿಷಯವನ್ನ 4ನೇ ಅಧ್ಯಾಯ 11ನೇ ವಚನ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. For thou hast created all things, and for thy pleasure they are and were created. ಸಮಸ್ತವನ್ನ ಸೃಷ್ಟಿಸಿದಾತನು ನೀನೇ, ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು. That claims that the heaven and the universe, everything, earth and the heaven, belongs to him because the God is the creator. ಅದನ್ನ ನೋಡುವಾಗ ಅದು ನಮಗೆ ತಿಳಿಸುವುದೇನೆಂದ್ರೆ, ಭೂಮಿ, ಆಕಾಶ, ಪರಲೋಕ ಎಲ್ಲವೂ ಕೂಡ ಅದು ದೇವರು ಸೃಷ್ಟಿಸಿದ್ದರಿಂದ ಅದು ಆತನಿಗೆ ಸಂಬಂಧಪಟ್ಟದ್ದಾಗಿದೆ. As I told you in the previous class, this chapter 4 and 5 is the key to understand the whole book of Revelation. ಕಳೆದ ಅಧ್ಯಾಯದಲ್ಲಿ ನೋಡ್ತಾ ಬಂದ ಹಾಗೆ ಈ ಪ್ರಕಟಣೆ ಗ್ರಂಥವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ 4ನೇ ಅಧ್ಯಾಯ ಮತ್ತು 5ನೇ ಅಧ್ಯಾಯ ಬಹಳ ಪ್ರಾಮುಖ್ಯವಾದಂತಹ ಅಧ್ಯಾಯಗಳು. The main theme of the book of Revelation is the redemption of this earth. ಮುಖ್ಯ ಒಂದು ವಿಷಯ, ಪ್ರಕಟಣೆ ಪುಸ್ತಕದ ಮುಖ್ಯ ವಿಷಯ ಏನು ಎಂಬುದಾಗಿ ನೋಡುವಾಗ ಈ ಪ್ರಪಂಚದ ವಿಮೋಚನೆ ಅಥವಾ ಈ ಭೂಮಿಯ ವಿಮೋಚನೆ. We have seen that in the process of redemption, two things are there: redeeming the person who is lost and also redeeming the property which is lost. ಆ ವಿಮೋಚನೆ ಎಂಬುದಾಗಿ ನೋಡುವಾಗ ಎರಡು ವಿಷಯಗಳನ್ನ ನಾವು ನೋಡ್ತಾ ಬಂದೆವು. ನಾಶವಾಗುತ್ತಿರುವಂತಹ ಆ ಮನುಷ್ಯನನ್ನ ವಿಮೋಚಿಸುವಂಥದ್ದು, ಆ ನಾಶದ ಮುಖಾಂತರ ಆತನು ಕಳಕೊಂಡದ್ದನ್ನ ಮತ್ತೆ ಮರು ಪಡ್ಕೊಳ್ಳುವಂಥದ್ದು. The death of Lord Jesus Christ redeemed all of us. As a person, he redeemed all we who are sinned. ಕರ್ತನಾದ ಯೇಸು ಕ್ರಿಸ್ತನ ಮರಣ ನಾವೆಲ್ಲರೂ ಪಾಪಿಗಳಾಗಿದ್ದಂತ ನಮ್ಮೆಲ್ಲರನ್ನ ಅದು ವಿಮೋಚಿಸಿದೆ. The process of redemption of this creation is yet not completed. It will be completed when the Lord comes again on this earth. ಈ ವಿಮೋಚನೆಯ ಕಾರ್ಯ ಅದಿನ್ನೂ ಪೂರ್ತಿಯಾಗಿಲ್ಲ. ಅದು ಯಾವಾಗ ಪೂರ್ತಿ ಆಗ್ತದೆ ಎಂಬುದಾಗಿ ಹೇಳುವಾಗ ಆ ನಿತ್ಯ ವಿಮೋಚನೆ ನಮಗೆ ಕರ್ತನಾದ ಯೇಸು ಕ್ರಿಸ್ತನ ಬರೋಣದಲ್ಲಿ ದೊರಕುವಂತದ್ದಾಗಿದೆ. So the book of Revelation is speaking about the redemption of this earth. ಹಾಗಾಗಿ ಈ ಪ್ರಕಟಣೆ ಪುಸ್ತಕ ಈ ಲೋಕದ ಈ ಭೂಮಿಯ ಒಂದು ವಿಮೋಚನೆಯ ಕುರಿತು ಕೂಡ ಮಾತಾಡ್ತಾ ಉಂಟು. And we see in chapter 5 another aspect of worship, that is they are worshipping him as a redeemer. ಅದನ್ನ ಇನ್ನೊಂದು ಅಂಶ, ಆರಾಧನೆ ಇನ್ನೊಂದು ಅಂಶವನ್ನ ನಾವು 5ನೇ ಅಧ್ಯಾಯದಲ್ಲಿ ನೋಡ್ತಾ ಬಂದೆವು. ಏನು ಎಂಬುದಾಗಿ ಹೇಳುವಾಗ ಆ ವಿಮೋಚಕನನ್ನ ಆರಾಧಿಸುವಂತ ಒಂದು ಸತ್ಯತೆ. Chapter 5 verse 12 very clearly say, worthy is the lamb that is slain. ಅಲ್ಲಿ 12ನೇ ವಚನದಲ್ಲಿ ಅದು ಸ್ಪಷ್ಟವಾಗಿ ಹೇಳ್ತದೆ, ವಧಿತನಾದ ಕುರಿಯಾದಾತನು ಎಂಬುದಾಗಿ. So the lamb that is slain for the redemption of everyone. ಆ ವಧಿತನಾದಂತ ಕುರಿಯಾದಾತನು ವಧಿಸಲ್ಪಟ್ಟದ್ದು ಯಾಕಂದ್ರೆ ನಮ್ಮೆಲ್ಲರ ವಿಮೋಚನೆಗಾಗಿ. The most important thing in chapter 5 is the scroll that is in the hand of God. ಬಹಳ ಪ್ರಾಮುಖ್ಯವಾದಂತ ವಿಷಯ 5ನೇ ಅಧ್ಯಾಯದಲ್ಲಿ ಯಾವುದು ಎಂಬುದಾಗಿ ನೋಡುವಾಗ ದೇವರ ಕೈಯಲ್ಲಿರುವಂತ ಆ ಒಂದು ಸುರುಳಿ. Now we should be able to identify what is the scroll, what does it mean by that. ನಾವು ಈಗ ಆ ಸುರುಳಿ ಏನಾಗಿದೆ ಅದನ್ನ ಗುರುತು ಕಂಡುಹಿಡಿಯುವಂತವರಾಗಿರಬೇಕು. ಅದರಿಂದ ಏನು ಅರ್ಥೈಸುತ್ತದೆ ಎಂಬುದಾಗಿ ತಿಳ್ಕೊಳ್ಬೇಕು. In verse 1 we see that I saw in the right hand of him that sat on the throne a scroll written within and without. ಸಿಂಹಾಸನದ ಮೇಲೆ ಕುಳಿತಿದ್ದಾತನ 1ನೇ ವಚನ, ತನ್ನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು, ಅದರ 2 ಪಕ್ಕೆಗಳಲ್ಲಿಯೂ ಬರೆದಿತ್ತು ಎಂಬುದಾಗಿ. So it is sealed with the 7 seals. ಅದು 7 ಮುದ್ರೆಗಳಿಂದ ಮುದ್ರಿಸಲ್ಪಟ್ಟಿದೆ. John found that nobody is there who can able to open this one. ಅಪೊಸ್ತಲನಾದ ಯೋಹಾನನು ಅಲ್ಲಿ ಅವನು ತಿಳ್ಕೊಳ್ತಾನೆ ಏನಂದ್ರೆ ಈ ಸುರುಳಿಯನ್ನ ಮುದ್ರೆ ಹೊಡೆದು ಬಿಚ್ಚಲಿಕ್ಕೆ ಯಾರು ಶಕ್ತರಿಲ್ಲ ಎಂಬುದಾಗಿ. A search was made in heaven, on the earth and underneath the earth. ಅನಂತರ ವಾಕ್ಯಗಳಲ್ಲಿ 3ನೇ ವಚನ ನೋಡ್ತೇವೆ, ಪರಲೋಕದಲ್ಲಿಯೂ ಭೂಮಿಯಲ್ಲಿಯೂ ಭೂಮಿಯ ಕೆಳಗೆಯೂ ಯಾರು ಬಿಚ್ಚಲು ಶಕ್ತರು ಎಂಬುದಾಗಿ ಹುಡುಕುತ್ತಾರೆ. In verse 4 we see that because he could not find a person who is able to take the scroll and open it. ಅಲ್ಲಿ 4ನೇ ವಚನದಲ್ಲಿ ನೋಡ್ತೇವೆ, ಯಾವಾಗ ಅದನ್ನ ಬಿಚ್ಚುವುದಕ್ಕಾಗಲಿ ನೋಡಲಿಕ್ಕಾಗಲಿ ಯೋಗ್ಯನು ಸಿಗುವುದಿಲ್ಲವೋ, so he is weeping. ಅವಾಗ ಯೋಹಾನನು ಕಣ್ಣೀರು ಹಾಕ್ತಾನೆ, ಅಳುತ್ತಿರ್ತಾನೆ. Verse 5 we see one of the elders is telling, ಅಲ್ಲಿ 5ನೇ ವಚನದಲ್ಲಿ ನಾವು ನೋಡ್ತೇವೆ ಹಿರಿಯರಲ್ಲಿ ಒಬ್ಬನು ಹೇಳ್ತಾನೆ, weep not, ನೀನು ಅಳಬೇಡ, behold the lion of the tribe of Judah and the root of David hath prevailed to open the scroll and to loose its seal. ಅಗೋ ಯೂದ ಕುಲದಲ್ಲಿ ಜನಿಸಿದ ಸಿಂಹವು ದಾವೀದನ ಅಂಕುರದವನು ಆಗಿರುವಾತನು ಜಯ ಹೊಂದಿದನು, ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಗಳನ್ನ ಬಿಚ್ಚುವನು ಎಂದು ಹೇಳಿದನು. So it is mentioned that Jesus Christ is able to take the scroll and to open it. ಹಾಗಾಗಿ ಈಗ ಇಲ್ಲಿ ಬರೆಯಲ್ಪಟ್ಟಿದೆ ಏನಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಆ ಮುದ್ರೆಯನ್ನ
ಒಡೆಯಲು ಶಕ್ತನಾಗಿದ್ದಾನೆ. He is a lion of the tribe of Judah, ಆತನು ಯೂದ ಕುಲದ ಸಿಂಹವಾಗಿದ್ದಾನೆ and he is the root of David. ಹಾಗೂ ದಾವೀದನ ಅಂಕುರದವನಾಗಿದ್ದಾನೆ. And we see that he saw a lamb that is slain, verse 6. I beheld, and lo, in the midst of the throne and of the four living creatures, and in the midst of the elders, stood a lamb as though it had been slain. 6ನೇ ವಚನದಲ್ಲಿ ನಾವು ನೋಡ್ತಾ ಬರ್ತೇವೆ, ಸಿಂಹಾಸನವು 4 ಜೀವಿಗಳು ಇದ್ದ ಸ್ಥಳಕ್ಕೂ ಹಿರಿಯರು ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ ಕೊಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನ ಕಂಡೆನು. A lamb that is slain. ಅಲ್ಲಿ ಕೊಯ್ಯಲ್ಪಟ್ಟಂತ ಕುರಿ. In the original language, actually it means a lamb that is freshly slain. ಅಂದ್ರೆ ಮೂಲ ಭಾಷೆಯಲ್ಲಿ ನಾವು ನೋಡ್ತಾ ಬರುವಾಗ ಆಗ ತಾನೇ ಕೊಯ್ಯಲ್ಪಟ್ಟಂತ ಕುರಿ ಎಂಬುದಾಗಿ. That is, the death of Christ is always very fresh every time in the heaven. ಅಂದ್ರೆ ಆ ಪರಲೋಕದಲ್ಲಿ ಎಲ್ಲಾ ಸಮಯಗಳಲ್ಲಿಯೂ ಎಲ್ಲಾ ಕಾಲದಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಮರಣ ಅದು ಆಗ ತಾನೇ ಪಟ್ಟಂತೆ ಇರುತ್ತದೆ. He is worthy to take the scroll and open it. ಆತನು ಈ ಒಂದು ಸುರುಳಿಯನ್ನ ತೆಗೆದು ಮುದ್ರೆಯನ್ನು ಒಡೆಯಲು ಯೋಗ್ಯನಾಗಿದ್ದಾನೆ. Verse 7, we see that he came and took the scroll out of the right hand of him that sat upon the throne. 7ನೇ ವರ್ಷದಲ್ಲಿ ನಾವು ನೋಡ್ತೇವೆ, ಈತನು ಮುಂದೆ ಬಂದು ಸಿಂಹಾಸನದ ಮೇಲೆ ಕೂತಿದ್ದಾತನ ಬಲಗೈಯೊಳಗಿಂದ ಆ ಸುರುಳಿಯನ್ನ ತೆಗೆದುಕೊಂಡನು. Now let us examine what this scroll is. ಈ ಸುರುಳಿ ಏನಾಗಿದೆ ಎಂಬುದಾಗಿರುವಂತಹ ವಿಷಯವನ್ನ ನಾವು ಸ್ವಲ್ಪ ಆಲೋಚಿಸೋಣ. Look at that peculiarities of the scroll you can see. ಈ ಸುರುಳಿಗೆ ಇದ್ದಂತ ಕೆಲವು ವಿಶಿಷ್ಟತೆಗಳು ಅಥವಾ ವಿಶೇಷತೆಗಳನ್ನ ನೋಡೋಣ. The scroll is in the hand of God, right hand of God. ಸುರುಳಿ ದೇವರ ಬಲಗೈಯಲ್ಲುಂಟು. When it is unopened, it is nobody is there to open. John is crying. ಆ ಸುರುಳಿಯು ಇನ್ನೂ ಒಡೆಯಲ್ಪಟ್ಟಿಲ್ಲ, ಹಾಗಾಗಿ ಯೋಹಾನನು ಅಳುತ್ತಾ ಇದ್ದಾನೆ. And it is written within and without, both the sides it is written. ಆ ಸುರುಳಿಯ 2 ಪಕ್ಕೆಗಳಲ್ಲಿಯೂ ಕೂಡ ಹಿಂದೆ ಮುಂದೆ ಅದು ಬರೆಯಲ್ಪಟ್ಟಿದೆ. And it is sealed with the 7 seals. ಹಾಗೂ ಅದು 7 ಮುದ್ರೆಗಳಿಂದ ಮುದ್ರಿತವಾಗಿದೆ. And it is found that Christ is the only one who is eligible to open the scroll. ಅನಂತರ ಅಲ್ಲಿ ಕೊಳ್ಳಲ್ಪಟ್ಟ ಏನಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರ ಅದನ್ನ ಒಡೆಯಲು ಯೋಗ್ಯನಾಗಿದ್ದಾನೆ. When he took the scroll, verse 8 onwards, we see that when he took the scroll, there was a song we hear in the heaven. 8ನೇ ವಚನದಲ್ಲಿ ನಾವು ನೋಡ್ತಾ ಬರ್ತೇವೆ, ಯಾವಾಗ ಯೇಸು ಕ್ರಿಸ್ತನು ಆ ಯಜ್ಞದ ಕುರಿಯಾದಾತನು ಆ ಸುರುಳಿಯನ್ನ ತೆಗೆದುಕೊಳ್ಳುತ್ತಾನೋ ಆಗ ಪರಲೋಕದಲ್ಲಿ ಒಂದು ಹೊಸ ಹಾಡು ಹಾಡಲ್ಪಡ್ತದೆ. Yeah, the song is something to do with the redemption. ಆ ಹೊಸ ಹಾಡು ಯಾವುದು ಎಂಬುದಾಗಿ ಹೇಳುವಾಗ ಅದು ವಿಮೋಚನೆಯ ಕುರಿತಾಗಿರುವಂತಹ ಒಂದು ಕೀರ್ತನೆ. That means the scroll is something to do with the redemption. ಹಾಗಾಗಿ ಈ ಸುರುಳಿಯು ಕೂಡ ವಿಮೋಚನೆಯ ಕುರಿತು ಇರುವಂತಹ ವಿಷಯದ್ದಾಗಿದೆ. So these are the peculiarities we see about this scroll. ಹಾಗಾಗಿ ಈ ಸುರುಳಿಯ ಬಗ್ಗೆ ಇರುವಂತಹ ಈ ಕೆಲವು ವಿಶಿಷ್ಟತೆಗಳನ್ನ ನಾವು ನೋಡ್ತೇವೆ. Now how we can identify this scroll? What is the meaning of this scroll? ಅಂದ್ರೆ ಈ ಸುರುಳಿಯ ಅರ್ಥವೇನು, ಅದನ್ನ ಗುರುತಿಸುವುದು ಹೇಗೆ? Now let us look into that. ಅದನ್ನ ನೋಡೋಣ. First of all, the song indicates that this scroll is something to do with the redemption. ಮೊಟ್ಟ ಮೊದಲು ನಾವು ತಿಳ್ಕೊಂಡಂತೆ ಈ ಹೊಸ ಹಾಡು ಅನ್ನುವಂಥದ್ದು ಅದು ನಮ್ಮ ವಿಮೋಚನೆಯ ಕುರಿತು ಅಥವಾ ವಿಮೋಚನೆಯ ಕುರಿತು ಇರುವಂತ ಒಂದು ಹಾಡು, ಸುರುಳಿ. In the peculiarities we see that it is written within and without. ಅದರಲ್ಲಿ ಇರುವಂತ ಇನ್ನೊಂದು ವಿಶೇಷತೆ ಏನು ಎಂಬುದಾಗಿ ನೋಡುವಾಗ ಅದು ಒಳಗಡೆಯೂ ಹೊರಗಡೆಯೂ ಬರೆಯಲ್ಪಟ್ಟಿತ್ತು. In the olden days, whenever a land is purchased, even now also same principle, land is purchased, we prepare a document. ನಾವು ಹಳೆಯ ದಿನಗಳಲ್ಲಿಯೂ ಕೂಡ ಹಾಗೂ ಈ ಸಮಯಗಳಲ್ಲಿಯೂ ಕೂಡ ಅದೇ ಪದ್ಧತಿ ಇದೆ. ಏನಂದ್ರೆ ನಾವೇನಾದ್ರೂ ಒಂದು ಆಸ್ತಿ ಜಮೀನನ್ನ ಕೊಂಡುಕೊಳ್ಳುವಾಗ ಅದನ್ನ ಖಾತ್ರಿಪಡಿಸಲಿಕ್ಕಾಗಿ ಒಂದು ಡಾಕ್ಯುಮೆಂಟ್ ಅನ್ನ ನಾವು ಮಾಡ್ತೇವೆ. Purchase deed agreement. We say the agreement or purchase deed. ಒಂದು ಕ್ರಯ ಪತ್ರವನ್ನ ನಾವು ಮಾಡ್ತೇವೆ. Yeah, that's correct. The ಕ್ರಯ ಪತ್ರ. So we that actually during the early first century, at that time, it is normally both the sides they write this document. ಈ ಮೊದಲ ಶತಮಾನದಲ್ಲಿ ಬರೆದಂತ ಈ ಪುಸ್ತಕ ಬರೆದಂತ ಸಮಯಗಳಲ್ಲಿ ಆ ದಿನಮಾನಗಳಲ್ಲಿ ಅಂತ ಒಂದು ಪತ್ರದ 2 ಕಡೆಗಳಲ್ಲಿಯೂ ಕೂಡ ಬರೆಯಲ್ಪಡ್ತಾ ಇತ್ತು. In the case of during the time of Romans, once it is written, they seal it with the 7 seals. ಆ ರೋಮನ್ ಸಾಮ್ರಾಜ್ಯದ ಆ ಸಮಯಗಳಲ್ಲಿ ಒಂದು ಸಲ ಆ ಪತ್ರ ಆ ರೀತಿ ಬರೆಯಲ್ಪಟ್ಟರೆ, ಕರಾರು ಮಾಡಲ್ಪಟ್ಟರೆ ಅದನ್ನ 7 ಮುದ್ರೆಗಳಿಂದ ಮುದ್ರಿಸ್ತಾ ಇದ್ರು. We have a very beautiful example of purchasing the land in the book of Jeremiah. ನಾವು ಯೆರೆಮೀಯನ ಗ್ರಂಥದಲ್ಲಿ ನಾವು ಆ ಒಂದು ಕ್ರಯಕ್ಕೆ ಭೂಮಿ ಕೊಳ್ಳಲ್ಪಟ್ಟಂತ ಆ ಕ್ರಯ
ಕ್ರಯಪತ್ರದ ಕುರಿತು ಉದಾಹರಣೆಯನ್ನ ನೋಡ್ತೇವೆ. If you look at that, we can very easily make out what this scroll is. ಅದನ್ನ ನಾವು ನೋಡುವಾಗ, ಯೆರೆಮೀಯನ ಗ್ರಂಥದಲ್ಲಿ ಅದನ್ನು ಓದುವಾಗ ಈ ಸುರುಳಿಯು ಕೂಡ ಏನಾಗಿದೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬಹುದು. Jeremiah was in the prison. ಯೆರೆಮೀಯನು ಸೆರೆಮನೆಯಲ್ಲಿದ್ದನು. You know, they kept Jeremiah in the prison because he was preaching about the judgment that is going to come upon ಮುಂದೆ Israel. ಬರ್ಲಿಕ್ಕಿರುವಂತ ಆ ಇಸ್ರಾಯೇಲರ ಮೇಲೆ, ಯಹೂದ ಕುಲದ ಮೇಲೆ ಬರ್ಲಿಕ್ಕಿರುವಂತ ಆ ಸಾಮ್ರಾಜ್ಯದ ಮೇಲೆ ಬರ್ಲಿಕ್ಕಿರುವಂತ ದೇವರ ನ್ಯಾಯ ತೀರ್ಪನ್ನ ಕುರಿತು ಯೆರೆಮೀಯನು ಹೇಳುತ್ತಿದ್ದಾಗ ಅವನ ಮೇಲೆ ಈ ತೀರ್ಪನ್ನ ಮಾಡಿ ಸೆರೆಮನೆಗೆ ಹಾಕಿದ್ರು. The leaders, they were not happy with the king, and others, they were not happy about the message. ಅರಸನು ಮತ್ತು ಆ ಸಮಯದ ನಾಯಕರುಗಳಿಗೆ ಆತನು ಕೊಟ್ಟಂತ ದೇವರ ಪ್ರವಾದನೆಯ ಸಂದೇಶ ಇಷ್ಟವಾಗಲಿಲ್ಲ. He told very clearly that the Nebuchadnezzar is coming and all of you are going to be a captive in Babylon. ಅವನು ಸ್ಪಷ್ಟವಾಗಿ ಆ ದಕ್ಷಿಣ ರಾಜ್ಯಕ್ಕೆ ಹೇಳುತ್ತಾ ಬಂದ ಯಹೂದ ರಾಜ್ಯಕ್ಕೆ ಏನಂದ್ರೆ, ನೆಬೂಕದ್ನೆಚ್ಚರನು ಬಾಬೆಲ್ ದೇಶದಿಂದ ಆಕ್ರಮಣ ಮಾಡ್ತಾನೆ, ನಿಮ್ಮೆಲ್ಲರನ್ನ ಸೆರೆಯಾಳಾಗಿ ಕೊಂಡೊಯ್ಯುತ್ತಾನೆ. And 70 years you are going to be there. ಅಲ್ಲ, ಅನಂತರ ಸೆರೆಯಾಳಾಗಿ ನೀವು 70 ವರ್ಷಗಳ ಕಾಲ ಅಲ್ಲಿ ಇರುತ್ತೀರಿ. And a person was preaching about this one, now he is in the prison. ಆ ರೀತಿ ಬೋಧನೆ ಅಥವಾ ಪ್ರವಾದನೆಯನ್ನು ತಿಳಿಸುತ್ತಿದ್ದಂತ ಆ ಪ್ರವಾದಿ ಈಗ ಸೆರೆಮನೆಯಲ್ಲಿದ್ದಾನೆ. And at that time, one of his relative nephew, he wanted to get some money. He wanted some money. ಅವನ ಒಬ್ಬ ನೆಂಟಸ್ಥಕನು ಆ ಸಮಯಗಳಲ್ಲಿ ಅವನಿಗೆ ಸ್ವಲ್ಪ ಹಣ ಬೇಕಾಗಿತ್ತು. His name is Hanamel. Hanamel. Which chapter? Yeah, verse 7, 32 verse 7 you can see. Okay, 7ನೇ ವರ್ಷದಲ್ಲಿ ನೋಡುವಾಗೆ ಅವನ ಹೆಸರು I will explain. Hanamel. Hanamel. Okay. ಶಲ್ಲೂಮನ ಮಗನಾಗಿರುವ ಅನಮೇಲನು. Yeah. So he has a land in Anathoth. ಅಲ್ಲಿ ಅನಾಥೋತ್ ಅನ್ನುವಂತ ಸ್ಥಳದಲ್ಲಿ ಅವನಿಗೆ ಒಂದು ಹೊಲ ಇತ್ತು. And he wanted to sell it and get the money for that. ಅದನ್ನ ಮಾರಿ ಅವನಿಗೆ ಅವಶ್ಯಕವಿರುವಂತ ಹಣ ಬೇಕಾಗಿತ್ತು. Jeremiah is his relative. ಯೆರೆಮೀಯನು ಅವನ ಸಂಬಂಧಿಯಾಗಿದ್ದ. And he is supposed to buy that. He is the one who has to buy it and redeem that money. ಹಾಗಾಗಿ ಯಹೂದ್ಯರ ಪದ್ಧತಿಯ ಪ್ರಕಾರ ಯೆರೆಮೀಯನೇ ಅದನ್ನು ಕೊಂಡುಕೊಳ್ಳಬೇಕಾಗಿತ್ತು. See, Jeremiah is telling that Nebuchadnezzar is coming, and in the war, everybody is going into the Babylon. At that time, who will buy the land? ಆವಾಗ ಯೆರೆಮೀಯನು ಹೇಳ್ತಾ ಇದ್ದಾನೆ, ಆ ಸಮಯಗಳಲ್ಲಿ ಹೀಗೆ ನೆಬೂಕದ್ನೆಚ್ಚರ ಆಕ್ರಮಣ ಮಾಡ್ತಾನೆ, ಎಲ್ಲರನ್ನ ಸೆರೆಯಾಳಾಗಿ ಒಯ್ಯುತ್ತಾನೆ. ಆದ್ರೆ ಅಂತ ಕ್ಲಿಷ್ಟದ ಸಮಯದಲ್ಲಿ ಯಾರು ತಾನೇ ಜಮೀನನ್ನ ಕೊಂಡುಕೊಳ್ತಾರೆ? So Jeremiah was wondering whether I should buy the land or not. ಹಾಗಾಗಿ ಯೆರೆಮೀಯನು ಕೂಡ ಆಶ್ಚರ್ಯ ಪಡ್ತಾ ಇದ್ದ ಅಥವಾ ಪ್ರಶ್ನೆ ಮಾಡ್ಕೊಳ್ತಿದ್ದ, ಅದನ್ನ ಕೊಂಡುಕೊಳ್ಳಬೇಕೋ ಬೇಡವೋ. God told Jeremiah, you buy the land. ಆದ್ರೆ ದೇವರು ಯೆರೆಮೀಯನಿಗೆ ಹೇಳ್ತಾನೆ, ಇಲ್ಲ, ಅದನ್ನ ಕೊಂಡುಕೋ. So when Hanamel came, he said that this is my problem, I want to sell the land. ಅನಮೇಲನು ಬಂದಾಗ ಅವನು ತನ್ನ ತೊಂದರೆಯನ್ನ ಹೇಳಿಕೊಳ್ಳುವಾಗ ನನ್ನ ಜಮೀನನ್ನ ಮಾರ್ತೇನೆ ಎಂಬುದಾಗಿ ತಿಳಿಸಿದ. Then he said, how much money you want? ಅವಾಗ ನಿನಗೆ ಎಷ್ಟು ಹಣ ಬೇಕೆಂಬುದಾಗಿ ಕೇಳ್ತಾನೆ. 17 shekels of silver. ಅಲ್ಲಿ ನಾವು ನೋಡ್ತಾ ಬರುವಾಗ 17 ತೊಲ ಬೆಳ್ಳಿ ಎಂಬುದಾಗಿ. And we see that Jeremiah gave these 17 shekels of silver to Hanamel. ನಾವಿಲ್ಲಿ ನೋಡ್ತೇವೆ, ಅನುಮೇಲನಿಗೆ ಯೆರೆಮೀಯನು 17 ತೊಲೆ ಬೆಳ್ಳಿಯನ್ನು ತೂಕ ಮಾಡಿ ಕೊಡ್ತಾನೆ. They prepared a document, purchase deed. ಅಲ್ಲಿ ಅವನು ಒಂದು ಕ್ರಯಪತ್ರವನ್ನ ಸಿದ್ಧ ಮಾಡುವಂತವರಾಗಿದ್ದಾರೆ. And the purchase deed, they did it before the people, and the witnesses were signed, and they went to the registrar office. ಅಲ್ಲಿ ಅವರು ಆ ಕ್ರಯಪತ್ರವನ್ನ ಮಾಡಿ ಸಾಕ್ಷಿಗಳ ಸಹಿಯನ್ನೆಲ್ಲ ಹಾಕಿಸಿ ಅದನ್ನ ರಿಜಿಸ್ಟರ್ ಮಾಡುವಂತ ಅವರ ಹತ್ರ ಅವರು ಹೋಗ್ತಾರೆ. Yeah, registration is needed. Now also we do the same thing. When we purchase the land, we write the document and go to the registrar office, and registrar has to register it. ಅಲ್ಲಿ ನಾವು ಆ ರೀತಿ ಈ ಸಮಯಗಳಲ್ಲೂ ಅದನ್ನೇ ಮಾಡ್ತೇವೆ. ಆಸ್ತಿಯನ್ನು ಕೊಂಡುಕೊಂಡಾಗ ಕ್ರಯಪತ್ರಗಳನ್ನ ಮಾಡಿ ನಾವು ಆ ಕಚೇರಿಗಳಿಗೆ ಹೋಗಿ ಅದನ್ನ ನೋಂದಾಯಿಸ್ತೇವೆ. In the olden days, there is one principle is there. ಆದ್ರೆ ಇಂದಿನ ದಿನಗಳಲ್ಲಿ ಒಂದು ಸಿದ್ಧಾಂತ ಅಥವಾ ಒಂದು ತತ್ವ ರೀತಿ ಇತ್ತು. An original document. ಅದನ್ನ ಮೂಲ ಪ್ರತಿಯನ್ನ ಅವರು ಉಂಟು ಮಾಡ್ತಾರೆ. And the original document will be always sealed. ಆ ಮೂಲ ಪ್ರತಿ ಯಾವಾಗಲೂ ಕೂಡ ಅದಕ್ಕೆ ಮುದ್ರೆ ಹಾಕಲ್ಪಟ್ಟಿರ್ತದೆ. And another document will be there that is unsealed, which is not sealed, that is open, anybody can read it. ಇನ್ನೊಂದು ಅದರ ನಕಲನ್ನು ಕೂಡ ಮಾಡಿರ್ತಾರೆ, ಅದಕ್ಕೆ ಯಾವತ್ತೂ ಕೂಡ ಮುದ್ರೆ ಹಾಕಿರುವುದಿಲ್ಲ, ಯಾರು ತಾನೇ ಬೇಕಾದ್ರೆ ಅದನ್ನ ತೆರೆದು ಓದಬಹುದು. So please note down, there is one sealed document and the other one is an open document. ಹಾಗಾಗಿ ಇದನ್ನ ಗಮನಿಸಿರಿ, ಏನಂದ್ರೆ ಒಂದು ಮುದ್ರೆ ಹಾಕಲ್ಪಟ್ಟಂತ ಒಂದು ಪತ್ರವಿದೆ, ಇನ್ನೊಂದು ಮುದ್ರೆ ಹಾಕಿರದಂತ ಒಂದು ಪತ್ರವಿದೆ. The sealed document will be opened only by the owner or the
person who is eligible to have this ownership of the land. ಯಾರು ಈ ಜಮೀನನ್ನ ಕೊಂಡುಕೊಂಡಿರುತ್ತಾರೋ, ಆ ಜಮೀನಿಗೆ ಯಜಮಾನನಾಗಲಿಕ್ಕೆ ಯಾರು ಅರ್ಹರಾಗಿರ್ತಾರೋ ಅವರು ಮಾತ್ರ ಆ ಮೂಲ ಪತ್ರವನ್ನ ತೆಗೆಯಲಿಕ್ಕೆ ಸಾಧ್ಯ. But this sealed, open document, anyone can read. Will you understand? Somebody wants to know whose land is one, then the open document they can check and verify this land is belonging to so and so. ಆದ್ರೆ ಮುದ್ರೆ ಹಾಕಲ್ಪಡದಂತ ಇನ್ನೊಂದು ಪ್ರತಿ ಉಂಟಲ್ಲ, ಅದನ್ನ ಯಾರು ತಾನು ಬೇಕಾದ್ರೂ ತೆಗೆದು ಯಾರು ಮಾರಿದ್ದಾರೆ, ಯಾರು ಕೊಂಡುಕೊಂಡಿದ್ದಾರೆ, ಈ ಎಲ್ಲಾ ವಿಷಯಗಳನ್ನ Now ತಿಳ್ಕೊಳ್ಳಬಹುದು. keeping this in mind, you please read Jeremiah chapter 32. I just ಇದನ್ನ given a ಮನಸ್ಸು- background so that you will understand what I ಅದರ mean. ಹಿನ್ನೆಲೆಯನ್ನ ನಾನು ಹೇಳ್ತಾ ಬಂದೆ, ನಿಮ್ಗೆ ಅರ್ಥವಾಗುವ ಹಾಗೆ. ಇದರ ಹಿನ್ನೆಲೆಯಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಂಡಂತವರಾಗಿ ಯೆರೆಮೀಯನ ಗ್ರಂಥ 32ನೇ ಅಧ್ಯಾಯ Yeah, verse 9 onwards you please read. 9ನೇ ವರ್ಷದಿಂದ ಮುಂದಕ್ಕೆ ನಾವು ಓದೋಣ. ಆಗ ನನ್ನ ಚಿಕ್ಕಪ್ಪನ ಮಗನಾದ ಅನುಮೇಲನಿಂದ ಅನಾತೋತಿನಲ್ಲಿರುವ ಹೊಲವನ್ನ ನಾನು ಕೊಂಡುಕೊಂಡು ಅದರ ಕ್ರಯವಾಗಿ 17 ತೊಳ ಬೆಳ್ಳಿಯನ್ನು ತೂಕ ಮಾಡಿ ಅವನಿಗೆ ಕೊಟ್ಟೆನು. ಪತ್ರಕ್ಕೆ ರುಜು ಹಾಕಿ ಮುಚ್ಚಿ ಮುಚ್ಚಳಕ್ಕೆ ಸಾಕ್ಷಿಗಳನ್ನು ಹಾಕಿಸಿ ತ್ರಾಸಿನಲ್ಲಿ ಆ ಬೆಳ್ಳಿಯನ್ನು ತೂಗಿ ಅವನಿಗೆ ಕೊಟ್ಟೆನು. ಆಮೇಲೆ ನಾನು ಕ್ರಯಪತ್ರವನ್ನು, ಅಂದರೆ ಚಕ್ಕುಬಂದಿ ಷರತ್ತುಗಳಿಂದೊಡಗೂಡಿ ಮುಚ್ಚಿದ್ದ ಪತ್ರವನ್ನು, ಮುಚ್ಚಳದ ಪತ್ರವನ್ನು ತೆಗೆದುಕೊಂಡು ನನ್ನ ಚಿಕ್ಕಪ್ಪನ ಮಗನಾದ ಅನುಮೇಲಿನ ಮುಂದೆ ಕ್ರಯಪತ್ರಕ್ಕೆ ರುಜು ಮಾಡಿದ ಸಾಕ್ಷಿಗಳ ಸಮಕ್ಷಮ ಕಾರಾಗೃಹದ ಅಂಗಳದಲ್ಲಿ ಕೂತಿದ್ದ ಎಲ್ಲಾ ಯಹೂದ್ಯರ ಎದುರಿನಲ್ಲಿ ಆ ಕ್ರಯಪತ್ರವನ್ನ ಮಹ್ಸೇಮನ ಮೊಮ್ಮಗನು ನೇರಿಯನ ಮಗನೂ ಆದ ಬಾರೂಕನ ಕೈಗೆ ಕೊಟ್ಟನು. Yeah, look at that. It's very clearly mentioned. They purchased the land, payment was made, and they registered the document, and there was one is open, other one is sealed. You look at that in verse 11, we see that. ನಾವು 11ರಲ್ಲಿ ಸ್ಪಷ್ಟವಾಗಿ ಅದನ್ನು ನೋಡ್ತಾ ಬರ್ತೇವೆ. ಆ ಭೂಮಿಯನ್ನು ಕೊಂಡುಕೊಳ್ತಾರೆ, ಸಾಕ್ಷಿಗಳನ್ನು ಹಾಕ್ತಾರೆ, ಅದಕ್ಕೆ ಕ್ರಯವನ್ನ ಸಂದಾಯ ಮಾಡ್ತಾರೆ, ಅದನ್ನ ಮುಂದೆ ಸಾಕ್ಷಿ ಹಾಕಿಸಿ ಅದನ್ನು ನೋಂದಾಯಿಸ್ತಾರೆ. ಹಾಗೂ witnesses were signed. ಅಲ್ಲಿ ಸಾಕ್ಷಿಗಳು ಕೂಡ ಸಹಿ ಮಾಡುವುದನ್ನು ನೋಡ್ತೇವೆ. And after purchasing, what happened is that this document was handed over to Baruch, the secretary of Jeremiah. ನೋಡ್ರಿ, ಅಲ್ಲಿ ನೋಡುವಾಗ ಆ ಪ್ರತಿಯನ್ನ ಕ್ರಯ ಪತ್ರವನ್ನ ಅಲ್ಲಿ ಬಾರೂಕನ ಕೈಗೆ ಕೊಡುವುದನ್ನ ನಾವು ನೋಡ್ತೇವೆ. And told Baruch, you keep it safely. ಅಲ್ಲಿ ಬಾರೂಕನಿಗೆ ಹೇಳ್ತಾರೆ, ಅದನ್ನ ನೀನು ಸುರಕ್ಷಿತವಾಗಿ ಇಟ್ಟುಕೋ. Look at in verse 40 how the Baruch is keeping that. ಅದನ್ನ ಬಾರೂಕನು ಯಾವ ರೀತಿ ಇಟ್ಕೊಳ್ತಾನೆ. 14ನೇ ವಚನ ಓದ್ರಿ. ಮುಂದೆ ಅವನಿಗೆ ಇಸ್ರಾಯೇಲ್ಯರ ದೇವರು ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಈ ಕ್ರಯ ಪತ್ರಗಳನ್ನು, ಅಂದರೆ ಮುಚ್ಚಿದ್ದ ಪತ್ರವನ್ನು, ಮುಚ್ಚಳದ ಪತ್ರವನ್ನು ತೆಗೆದುಕೊಂಡು ಬಹು ದಿವಸ ಇರುವ ಹಾಗೆ ಮಡಿಕೆಯಲ್ಲಿ ಬಚ್ಚಿಡು. Jeremiah knows that he will die very soon, but by the time Babylonian will come and take away the land, ಇಲ್ಲಿ ಯೆರೆಮೀಯನಿಗೆ ಚೆನ್ನಾಗಿ ಗೊತ್ತುಂಟು, ಸದ್ಯದಲ್ಲಿಯೇ ಒಂದು ವೇಳೆ ಯೆರೆಮೀಯನು ಮರಣವನ್ನು ಹೊಂದುತ್ತಾನೆ. ಆ ಸಮಯದಲ್ಲಿ 70 ವರ್ಷ ಕಳೀತದೆ. ಬಾಬೇಲ್ ದೇಶದಿಂದ ವಾಪಸ್ ಬಂದು ಈ ಜಮೀನನ್ನೆಲ್ಲ ಅವರು ಪಡ್ಕೊಳ್ತಾರೆ. so who is going to own this land? ಅವಾಗ ಈ ಜಮೀನು ಯಾರಿಗೆ ಸಿಗ್ತದೆ? After 70 years, 70 ವರ್ಷಗಳಾದ ನಂತರ some of the relatives of Jeremiah will come, ಯೆರೆಮೀಯನ ಯಾರೋ ಕೆಲವರು ಸಂಬಂಧಿಗಳು and ಬಂದು they will verify the document whose land it is. ಮತ್ತು ಆ ಒಂದು ಕ್ರಯಪತ್ರವನ್ನ ಅವರು ಅವಲೋಕಿಸಿ ಈ ಜಮೀನು ಯಾರಿಗೆ ಸಂಬಂಧಪಟ್ಟದೆಂಬುದಾಗಿ ತಿಳ್ಕೊಳ್ತಾರೆ. And the person who is eligible to own this land will take the sealed document and he can claim the land. ಅವಾಗ ಈ ಭೂಮಿ ಯಾರಿಗೆ ದಕ್ಕುತ್ತದೋ ಅಥವಾ ಅರ್ಹರಾಗಿದ್ದಾರೋ ಆ ಕುಟುಂಬದಲ್ಲಿ ಅವರು ಆ ಮೂಲ ಪತ್ರವನ್ನ ತೆಗೆದುಕೊಂಡು ತನ್ನದಾಗಿಸಿಕೊಳ್ಳುತ್ತಾರೆ. So Jeremiah wanted to make sure that it should remain for a long time. ಹಾಗಾಗಿ ಯೆರೆಮೀಯನು ಖಾತ್ರಿಪಡಿಸಿಕೊಳ್ಳಬೇಕು, ಏನಂದ್ರೆ ಆ ಭೂಮಿ ಸುರಕ್ಷಿತವಾಗಿ ತುಂಬಾ ಸಮಯದ ತನಕ ಇರುವಂತದ್ದಾಗಿರ್ಬೇಕು. If document is lost, you cannot claim it. ಒಂದು ವೇಳೆ ಆ ಪತ್ರವನ್ನ ಕಳ್ಕೊಂಡ್ರೆ ಅದನ್ನ ಸಂಪಾದಿಸಲಿಕ್ಕೆ ಆಗೋಲ್ಲ. So here in verse 14 we see that they are safely keeping the document in where they are keeping? ಅಲ್ಲಿ ನೋಡ್ತೇವೆ 14ನೇ ವರ್ಷದಲ್ಲಿ ಬಹಳ ಸುರಕ್ಷಿತವಾಗಿ ಆ ಪತ್ರಗಳನ್ನ ಎಲ್ಲಿ ಇಡ್ತಾರೆ? The earthen vessel. ಅಲ್ಲಿ ಮಡಿಕೆಯಲ್ಲಿ. Madika is the best place to keep, is it? ಮಡಿಕೆಯಲ್ಲಿ ಇಡುವಂತದ್ದು ಬಹಳ ಸುರಕ್ಷಿತವಾಗಿ. Looks like that. In the earthen vessel they kept it. They know that it will remain for years together. ನೋಡ್ರಿ, ಅಲ್ಲಿ ಅವ್ರಿಗೆ ಗೊತ್ತುಂಟು ಏನಂದ್ರೆ ಆ ಮಣ್ಣಿನ ಮಡಿಕೆಯಲ್ಲಿ ಮುಚ್ಚಿಡುವಾಗ ಅದನ್ನ ಅನೇಕ ವರ್ಷಗಳ ಕಡೆಗೆ ಕಾಪಾಡಿಕೊಳ್ಳಬಹುದು. Yes, that is true. ಅದು ಸತ್ಯ. Sometimes it will be difficult for us to believe that how in the madika it will remain, isn't it? ನಾವು ನಂಬಲಿಕ್ಕಾಗಲ್ಲ ಆ ಮಡಿಕೆ One example I will give you. One example I will ಒಂದು give ಉದಾಹರಣೆ ನಿಮಗೆ ಕೊಡ್ತೀನಿ. See,
2000 years ago, so many documents were there. The Qumran documents, you might have heard about it. ಕುಮರಾನ್ caves. ಕುಮರಾನ್ ಕೇವ್ಸ್ ಅನ್ನುವಂತ ಗುಹೆಗಳಲ್ಲಿ 2000 ವರ್ಷಗಳೇ ಇಂದಿನ ದಾಖಲೆಗಳು, ಮೂಲ ಪ್ರತಿಗಳು ಅದರಲ್ಲಿ ಸಿಕ್ಕಿತ್ತು. Israel, there is a cave is there in the near the Jordan, and there Dead Sea Scrolls it is called. Dead Sea area, the caves are there. And one day, one happened that one shepherd, he just threw a stone, something hit on a pot, and he was wondering what is it. Then when he inside in the cave, and he found that so many Bible portions are written there. ಅಲ್ಲಿ ಇಸ್ರಾಯೇಲ್ ದೇಶದ ಜೋರ್ಡಾನ್ ಪ್ರಾಂತ್ಯ ಮತ್ತು ಮತ್ತಿ ಸಮುದ್ರ, ಡೆಡ್ ಸಿ, ಈ ಪ್ರಾಂತ್ಯದಲ್ಲಿ ಬರುವಂತ ಆ ಕುಮ್ರಾನ್ ಗುಹೆಗಳು ಅನ್ನುವಂತಹ ಸ್ಥಳದಲ್ಲಿ ಅಲ್ಲಿ ಕುರಿ ಮೇಯಿಸುವಾಗ ಕೆಲವು ಹುಡುಗರು ಕಲ್ಲುಗಳನ್ನ ತೆಗೆದು ಎಸೆಯುವಾಗ ಒಂದು ವಸ್ತುವಿನ ಮೇಲೆ ಬಿದ್ದು ಅದನ್ನ ಅವರು ಕಂಡಿಡಿದು ತೆಗೆದು ಮುಂದೆ ಎಲ್ಲ ಅದನ್ನ ಅಧ್ಯಯನ ಮಾಡುವಾಗ ಅದು ಸತ್ಯವೇದಕ್ಕೆ ಸಂಬಂಧಪಟ್ಟಂತ ಅನೇಕ ಮೂಲ ಪ್ರತಿಗಳು ಅಲ್ಲಿ ಸಿಗ್ತವೆ. It is normally known as the Dead Sea Scrolls. ಅದನ್ನ ವಿಶೇಷವಾಗಿ ಆ ರೀತಿಯಾಗಿ ಡೆಡ್ ಸಿ ಸ್ಕ್ರಾಲ್ಸ್ ಅಥವಾ ಸುರುಳಿಗಳೇ ಎಂಬುದಾಗಿ ಕರೆಯಲ್ಪಡುತ್ತದೆ. And then when they entered inside the cave, so many earthen vessels are there. ಆ ರೀತಿ ಅದನ್ನ ಒಂದು ಸಿಗುವಾಗ ಅವರು ಮತ್ತೆ ಅದರೊಳಗೆ ಹೋಗಿ ಒಳಗಡೆ ಹೋಗಿ ಸಂಶೋಧಿಸುವಾಗ ಆ ತರವಾದಂತ ಅನೇಕ ಮಣ್ಣಿನ ಮಡಕೆಗಳಲ್ಲಿ ಅದು ಸಿಗುವಂತದ್ದಾಗಿರುತ್ತೆ. If you rightly remember, it happened in 1947 or something like that. It happened. 1947 it happened. This they discovered these scrolls. So ಈ 1947ನೇ ಇಸ್ವಿಯಲ್ಲಿ ಈ ಕುಮ್ರಾನ್ ಕೇವ್ಸ್ ಅಲ್ಲಿ ಈ ಪ್ರತಿಗಳು ಸಿಕ್ಕಿದವು. And they had found that most of the Old Testament scriptures are kept intact. Nothing is happening. ಅಲ್ಲಿ ಬಹಳ ಸುರಕ್ಷಿತವಾಗಿ ಏನೂ ಅದಕ್ಕೆ ಅಡಚಣೆ ಆಗದೆ ಅಥವಾ ಅದರಲ್ಲಿ ನಷ್ಟವಾಗದೆ ನಾಶವಾಗದೆ ಹಳೆ ಒಡಂಬಡಿಕೆಯ ಅನೇಕ ಭಾಗಗಳು ಅಲ್ಲಿ ದೊರೆಯುತ್ತವೆ. So documents were perfectly kept in an earthen vessel. ಬಹಳ ಪರಿಪೂರ್ಣವಾದ ರೀತಿಯಲ್ಲಿ ಆ ಮಣ್ಣಿನ ಮಡಕೆಯಲ್ಲಿ ಆ ಪ್ರತಿಗಳನ್ನ ಇಡಲಾಗಿತ್ತು. 2000 years it was remaining very perfectly. ಅದು 2000 ವರ್ಷಗಳ ತನಕ ಅದು ಪರಿಪೂರ್ಣವಾಗಿ ಉಳಿದಿತ್ತು. That is why Jeremiah told that you keep it safely, because my relatives, my generation will come and they have to own the land. ಅವಾಗ ಯೆರೆಮೀಯ ಹೇಳ್ತಾನೆ, ಅದನ್ನ ನೀನು ಸುರಕ್ಷಿತವಾಗಿರು, ಯಾಕಂದ್ರೆ ಅನೇಕ ವರ್ಷಗಳ ನಂತರ ನನ್ನ ಸಂಬಂಧಿಕರು ನನ್ನ ಸಂತಾನದವರು ಬಂದು ಅದನ್ನ ಆ ಜಮೀನನ್ನ ಪಡ್ಕೊಳ್ಬೇಕು. So this is the practice of buying a land in the olden days. ಹಳೆ ದಿನಗಳಲ್ಲಿ ಹಳೆ ಒಡಂಬಡಿಕೆಯ ಸಮಯಗಳಲ್ಲಿ ಜಮೀನನ್ನ ಕೊಂಡುಕೊಳ್ಳುವಂತ ಒಂದು ಅಭ್ಯಾಸ ಅಥವಾ ರೀತಿ ಇದಾಗಿದೆ. Book of Revelation also we have the same. It is a purchase day. Scroll is speaking about the purchase day. ಇಲ್ಲಿ ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯದಲ್ಲೂ ಕೂಡ ನಾವು ಆ ಸುರುಳಿಯ ಕುರಿತು ಓದುವಾಗ ಅದು ಕೂಡ ಒಂದು ಕ್ರಯ ಪತ್ರದ ಕುರಿತಂತೆ ಮಾತಾಡುತ್ತದೆ. As I told you, we see in the book of Revelation it is a sealed scroll. ಅಲ್ಲಿ ನಾವು ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯದಲ್ಲಿ ಓದ್ತಾ ಬಂದ ಹಾಗೆ ಮುದ್ರಿಸಲ್ಪಟ್ಟಂತ ಸುರುಳಿ. Before the second temple was destroyed, normally these documents are kept in the temple area. ಇಲ್ಲಿ ಎರಡನೇ ಆ ದೇವಾಲಯ ಕೆಡವಲ್ಪಡುವುದಕ್ಕಿಂತ ಮುಂಚೆ ಈ ತರವಾದಂತ ಎಲ್ಲಾ ಕ್ರಯಪತ್ರಗಳು ದಾಖಲೆಗಳನ್ನ ಆ ರೀತಿ ಆ ದೇವಸ್ಥಾನದ ಆವರಣಗಳಲ್ಲಿ ಅದನ್ನ ಬಚ್ಚಿ ಇಡ್ತಾರೆ. You know, nowadays the government officers, we get all the documents. They are very safely they keep it, isn't it? ಇವತ್ತಿನ ದಿವಸ ಸರ್ಕಾರಿ ಕಚೇರಿಗಳಲ್ಲಿ ದಾಖಲೆಗಳನ್ನ ಸುರಕ್ಷಿತವಾಗಿ ಇಡ್ತಾರೆ. Same way, olden days in the temple premises they used to keep all the documents. ಆ ದೇವಾಲಯದ ಆವರಣದಲ್ಲಿ ಆ ಇಂದಿನ ದಿನಗಳಲ್ಲಿ ಈ ತರವಾದಂತ ದಾಖಲೆಗಳನ್ನ ಇಡ್ತಾ ಇದ್ರು. So there are two documents. One is sealed one, other one is open one. ಅಲ್ಲಿ ಎರಡು ತರವಾದ ದಾಖಲೆಗಳಿದೆ. ಒಂದು ಮುದ್ರಿಸಲ್ಪಟ್ಟದ್ದಾಗಿದೆ, ಇನ್ನೊಂದು ಮುದ್ರೆ ಇಲ್ಲದೆ ಇರುವಂತದ್ದು. So suppose somebody is coming and saying, whose this land is Anathoth, whose land it is? ಯಾರಾದ್ರೂ ಬಂದು ಈ ಅನಾಥೋತಿನಲ್ಲಿರುವಂತ ಈ ಜಮೀನು ಯಾರದು ಎಂಬುದಾಗಿ ಅವರು ಕೇಳುವಾಗ they will check the document, open document without seal. They will open it and see, okay, this is purchased by Jeremiah. He paid 17 shekels of silver and this land belongs to ಅವರು ಆ ತೆರೆಯಲ್ಪಟ್ಟಂತ ಅಥವಾ ಮುದ್ರೆ ಹಾಕಲ್ಪಡದಂತ ಆ ದಾಖಲೆಯನ್ನು ತೆರೆದು ಓದುವಾಗ ಅವ್ರಿಗೆ ಗೊತ್ತಾಗ್ತದೆ ಇದು ಯೆರೆಮೀಯನು ಕೊಂಡುಕೊಂಡಿದ್ದಾನೆ. ಅನುಮೇಲನಿಂದ ಅವನಿಗೆ 17 ತೊಲೆ ಬೆಳ್ಳಿಯನ್ನ ಕೊಟ್ಟು ಕ್ರಯಕ್ಕೆ ಕೊಟ್ಟು ಕೊಂಡುಕೊಂಡಿದ್ದಾನೆ ಅನ್ನುವ ವಿಷಯ. Once it is confirmed, the relative or a person who is a heir of that land has the right to open the sealed document. ಒಂದು ಸಲ ಅದು ದೃಢೀಕರಿಸಲ್ಪಟ್ಟ ಮೇಲೆ ಆ ಆಸ್ತಿಗೆ ಹಕ್ಕುದಾರನಾದಂಥವನಿಗೆ ಆ ಮುದ್ರೆ ಹಾಕಲ್ಪಟ್ಟಂತ ಪ್ರತಿಯನ್ನ ತೆರೆಯಲಿಕ್ಕೆ ಅವಕಾಶವಿರ್ತದೆ.
And he will come and say that, okay, this land is purchased by my great grandfather or grandfather, and it is belong to me. ಅವಾಗ ಅವನು ಅದನ್ನ ತೆರೆದು ನೋಡಿ ಹೇಳ್ತಾನೆ, ಇದು ನನ್ನ ತಾತ ಮುತ್ತಾತಂದಿರು ಆ ಕಾಲದಲ್ಲಿ ಕೊಂಡುಕೊಂಡಂತದ್ದು, ಅದು ನನಗೆ ಸಂಬಂಧಪಟ್ಟದ್ದು. So please note down the scroll which is there in the Revelation chapter 5. ಹಾಗಾಗಿ ಇದನ್ನ ಗಮನಿಸಿ, ನಾವು ಕೂಡ ನೋಡ್ತಿರುವಂತ ಈ ಸುರುಳಿ ಪ್ರಕಟಣೆ 5ನೇ ಅಧ್ಯಾಯದಲ್ಲಿ is the scroll or the purchase deed of the earth. ಆ ಒಂದು ಸುರುಳಿ ಏನು ಎಂಬುದಾಗಿ ಹೇಳುವಾಗ ಈ ಭೂಮಿಯನ್ನೇ ಒಂದು ಕ್ರಯಕ್ಕೆ ಕೊಂಡುಕೊಳ್ಳಲ್ಪಟ್ಟಂತ ಕ್ರಯಪತ್ರದ ರೀತಿಯಲ್ಲಿದೆ. Whose land is there or the earth belongs to whom? ಆ ಭೂಮಿ ಕ್ರಯಪತ್ರ ಎಂಬುದಾಗಿ ಹೇಳುವಾಗ ಆ ಭೂಮಿ ಯಾರಿಗೆ ಸಂಬಂಧಪಟ್ಟದ್ದು? You know, when God created earth, ನಮಗೆ ಗೊತ್ತುಂಟು, ದೇವರು ಈ ಭೂಮಿಯನ್ನ ಸೃಷ್ಟಿಸಿದಾಗ He given the tenancy right to man to take care of this earth. ಆ ಮನುಷ್ಯನಿಗೆ ಆ ಭೂಮಿಯನ್ನ ನೋಡಿಕೊಳ್ಳುವಂತ ಒಂದು ಸಮಯಾವಕಾಶವನ್ನ ಆತನಿಗೆ ಕೊಟ್ಟಿದ್ದ. But what happened is that man committed sin. ಆದ್ರೆ ಯಾವಾಗ ಮನುಷ್ಯನು ಆದಾಮನು ಪಾಪ ಮಾಡಿದನು, and he lost the right upon this entire earth. ಅವನಿಗೆ ಯಾವಾಗ ಈ ಇಡೀ ಭೂಮಿಯ ಮೇಲೆ ಅವನಿಗೆ ಹಕ್ಕಿದೆ ಎಂಬುದಾಗಿ ಗೊತ್ತಿತ್ತು, so he forfeited the possession of this earth. ಅವಾಗ ಅವನು ಪಾಪ ಮಾಡಿದಾಗ ಆ ಹಕ್ಕನ್ನು ಅವನು ಬಿಟ್ಟು ಕೊಡಬೇಕಾಗ್ತದೆ. At that time the Satan came and he said that this is mine. ಆ ಸಮಯದಲ್ಲಿ ಸೈತಾನನು ಬಂದು ಹೇಳುವುದೇನೆಂದ್ರೆ, ಈ ಭೂಮಿ ನನಗೆ ಸಂಬಂಧಪಟ್ಟದ್ದು. He is illegally claiming that the earth is belong to him. ಅವನು ನ್ಯಾಯವತ್ತವಲ್ಲದ ರೀತಿಯಲ್ಲಿ ಆ ಭೂಮಿಯ ಮೇಲೆ ತನ್ನ ಹಕ್ಕನ್ನ ಸಾಧಿಸ್ತಾ ಇದ್ದಾನೆ. He is now taken control of the whole world affairs. ಈ ಇಡೀ ಪ್ರಪಂಚ ಅದರ ಎಲ್ಲಾ ಸಂಗತಿಗಳನ್ನ ತನ್ನ ಸ್ವಾಧೀನಕ್ಕೆ ಪಡ್ಕೊಳ್ತಾ When ಇದ್ದಾನೆ. the Lord came in the world, ಕರ್ತನಾದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಾಗ, as we saw that he took a Lord on the top of the mountain. ನಾವು ನೋಡ್ತೇವೆ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ, ಕರ್ತನಾದ ಯೇಸು ಕ್ರಿಸ್ತನನ್ನ ಎತ್ತರವಾದ ಶಿಖರಕ್ಕೆ and ಕರ್ಕೊಂಡು showed ಹೋಗ್ತಾನೆ. all the beauty, all the things of the earth. ಆ ಭೂಮಿ, ಅದರ ಸೌಂದರ್ಯ, ಅದರ ಎಲ್ಲಾ ವಿಷಯಗಳನ್ನ ಸಂಗತಿಗಳನ್ನ And ಯೇಸು ಸ್ವಾಮಿಗೆ ತೋರಿಸ್ತಾನೆ. Then he said, it is ಅನಂತರ ಆತನು ಹೇಳುವುದೇನೆಂದ್ರೆ, ಇದು ನನ್ನದು. ಸೈತಾನನ to ಹೇಳುವುದು. whom he is talking? ಅದು ಯಾರ ಹತ್ರಕ್ಕೆ ಮಾತಾಡ್ತಾ ಇದ್ದಾನೆ? ಆ ಭೂಮಿಯ ಯಜಮಾನನೊಟ್ಟಿಗೆ. ಈ owner is telling you it is mine. ಆ ಯಜಮಾನನಿಗೆ ಹೇಳ್ತಾ ಇದ್ದಾನೆ ಸೈತಾನ, ಇದು ನನ್ನದು. Lord did not say anything at that time. ಆ ಸಮಯಗಳಲ್ಲಿ ಯೇಸು ಸ್ವಾಮಿ ಒಂದು ಮಾತನ್ನು ಆಡುವುದಿಲ್ಲ. He knew that there's a time is going to come, the ownership belongs to him, he will claim at that time. ಯಾಕಂದ್ರೆ ಯೇಸು ಕ್ರಿಸ್ತನಿಗೆ ಗೊತ್ತು, ಒಂದು ಸಮಯ ಬರ್ತದೆ, ಆ ಒಂದು ಜಮೀನಿನ ಮೇಲೆ ಹಕ್ಕು ನನಗೆ ಇರುವಂತದ್ದು, ಅದನ್ನ ಅವಾಗ ನಾನು ಪಡ್ಕೊಳ್ತೇನೆ. So we read that incident in Luke's Gospel chapter 4. ಅದನ್ನ ನಾವು ಲೂಕನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನೋಡ್ತೇವೆ. So in summary we can say that Satan is illegally occupied this earth and Jesus is coming again to restore it back to himself. ಸೊ ಪೂರ್ತಿ ಸಾರಾಂಶದಲ್ಲಿ ನಾವು ಹೇಳುವುದಾದ್ರೆ, ಈ ಒಂದು ಜಮೀನನ್ನ ಪಡ್ಕೊಳ್ಳಿಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಿರುಗಿ ಈ ಲೋಕಕ್ಕೆ ಬರುತ್ತಾನೆ. ಅನಂತರ ಈ ಭೂಮಿಯನ್ನ ಮತ್ತೆ ತನ್ನ ಸ್ವಾಧೀನಕ್ಕೆ ಪಡ್ಕೊಳ್ತಾನೆ. So what is this scroll? ಹಾಗಾಗಿ ಈ ಸುರುಳಿ ಏನು? The scroll is the purchase deed of the earth. ಆಗ ಈ ಸುರುಳಿಯ ಅರ್ಥ ಏನು ಎಂಬುದಾಗಿ ಹೇಳುವಾಗ, ಅದು ಈ ಭೂಮಿಯನ್ನ ಪಡಕೊಂಡಂತ ಒಂದು ಕ್ರಯ ಪತ್ರವಿದ್ದ ಹಾಗೆ. As I told you, there are two scroll. One is original sealed one, ಒಂದು ಮೂಲ ಪ್ರತಿ, ಅಂದ್ರೆ ಅದಕ್ಕೆ ಮುದ್ರೆ ಹಾಕಲ್ಪಟ್ಟಿದೆ. and the another one is an open one, anybody can read. ಇನ್ನೊಂದು ಅದಕ್ಕೆ ಮುದ್ರೆ ಇಲ್ಲದಂತೆ ಯಾರು ಬೇಕಾದ್ರೂ ತೆರೆದು ನೋಡಬಹುದು. Now can you tell me which is the open scroll which says that the earth and the heaven is belonging to God? ಯಾರಾದ್ರೂ ಹೇಳಬಹುದಾ, ತೆರೆಯಲ್ಪಟ್ಟಂತ ಅಥವಾ ಮುದ್ರೆ ಹಾಕಲ್ಪಡದಂತ ಸುರುಳಿ ಯಾವುದು? ಅಂದ್ರೆ ಈ ಭೂಮಿ ಎಲ್ಲವೂ ಕೂಡ ದೇವರಿಗೆ ಸೇರಲ್ಪಟ್ಟಿದೆ ಎಂಬುದಾಗಿ ತಿಳಿಸುವಂತ ಸುರುಳಿ. Which is the open scroll? ಮುದ್ರೆ ಹಾಕಲ್ಪಡದಂತ ಸುರುಳಿ ಬೈಬಲ್. Yes, you are right. The first verse of the Bible, what is mentioned? ಮೊಟ್ಟ ಮೊದಲ ವಚನ ದೇವರ ವಾಕ್ಯ ಆದಿಕಾಂಡ 1ನೇ In ಅಧ್ಯಾಯ the beginning, God ಆದಿಯಲ್ಲಿ ದೇವರು created heaven and earth. ಆಕಾಶವನ್ನ ಭೂಮಿಯನ್ನು ಉಂಟು ಮಾಡಿದನು. So the earth and heaven belongs to God. ಹಾಗಾಗಿ ಆಕಾಶ ಭೂಮಿ ದೇವರಿಗೆ ಸಂಬಂಧಪಟ್ಟದ್ದು. So because it is belong to God, it belongs to His Son. ಅದು ಹೇಗೆ ದೇವರಿಗೆ ಸಂಬಂಧಪಟ್ಟಿದೆಯೋ ಅದು ಆತನ ಮಗನಿಗೂ ಕೂಡ So ಸಂಬಂಧಪಟ್ಟದ್ದಾಗಿದೆ. he has the right to take the scroll and open it. ಹಾಗಾಗಿ ಆ ಮಗನಿಗೆ ಆ ಒಂದು ಸುರುಳಿಯನ್ನ ಪಡಕೊಂಡು ಅದನ್ನ ತೆರೆಯಲಿಕ್ಕೆ ಎಲ್ಲಾ ಹಕ್ಕಿದೆ. So we see that very clearly. Scripture says that this earth belongs to God. ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯ ತಿಳಿಸ್ತದೆ,
ಸೂಚಿಸ್ತದೆ ಏನಂದ್ರೆ ಈ ಭೂಮಿ ದೇವರಿಗೆ ಸಂಬಂಧಪಟ್ಟದ್ದಾಗುಂಟು. Now you understand the significance of chapter 4. ಹಾಗಾಗಿ ಈಗ 4ನೇ ಅಧ್ಯಾಯದ ಒಂದು ವಿಶೇಷತೆಯನ್ನ ನೀವು ತಿಳ್ಕೊಂಡಿದ್ದೀರಿ ಎಂಬುದಾಗಿ ನೆನೆಸ್ತೀನಿ. What is the chapter 4 verse 11 says? 4ನೇ ಅಧ್ಯಾಯ 11ನೇ ವಚನ ಏನು? It is the God who created heaven and earth. He is the creator of all things. ಭೂಮಿ ಆಕಾಶ ಸಮಸ್ತವನ್ನ ಸೃಷ್ಟಿಸಿದಂತವನು ದೇವರೇ. It is for his pleasure he has ಅದು created. ಆತನ ಆನಂದಕ್ಕಾಗಿ ಸಂತೋಷಕ್ಕಾಗಿ But ಸೃಷ್ಟಿಸಲ್ಪಟ್ಟಿತು. unfortunately the Satan illegally claiming this earth that belongs to him. ಆದರೆ ಅನಿಶ್ಚಿತವಾಗಿ ಅಥವಾ ದುರದೃಷ್ಟಕರವಾಗಿ ಅದು ಸೈತಾನನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತಾನೆ. We see that Jesus Christ is the one who is able to take the scroll and to open it. 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರ ಏಕೈಕ ದೇವರು, ಆತನ ಅದನ್ನ ಪಡಕೊಂಡು ಆ ಸುರುಳಿಯನ್ನ ತೆರೆಯಲು ಯೋಗ್ಯನು. Yes, we see that when he took the scroll, ಆತನು ಆ ಸುರುಳಿಯನ್ನ ಕೈಗೆ ತೆಗೆದುಕೊಳ್ಳುವಾಗ there we see a song is heard in the heavenly place. ಅಲ್ಲಿ ಆ ಪರಲೋಕದಲ್ಲಿ ಒಂದು ಹೊಸ ಹಾಡು ಹಾಡುವುದನ್ನ ಕೇಳಿಸ್ಕೊಳ್ತೇವೆ. Verse 8 to 10 if you read, ನಾವು 8ನೇ ವರ್ಷದಿಂದ 5ನೇ ಅಧ್ಯಾಯ 8ನೇ ವರ್ಷದಿಂದ 10ನೇ there ವರ್ಷ we see ಓದುವಾಗ that heaven is rejoicing and they are singing a beautiful song of redemption. ಅಲ್ಲಿ ಇಡೀ ಪರಲೋಕ ಸಂತೋಷ ಪಡುವಂತದ್ದಾಗಿ ವೀಣೆಗಳ ಮುಖಾಂತರ ದೇವರ ಜನರು ಆ ಹೊಸ ಹಾಡನ್ನ ಆಡುವುದನ್ನ ಕೇಳಿಸಿಕೊಳ್ತೇವೆ. Yeah, they are worshiping him because he is the redeemer. He is going to redeem the earth. ಆತನು ವಿಮೋಚಕನಾಗಿರುವುದರಿಂದ ಈ ಭೂಮಿಯನ್ನು ಕೂಡ ವಿಮೋಚಿಸಲಿಕ್ಕೆ ಇರುವುದರಿಂದ ಅವನಿಗೆ ಆ ಹೊಸ ಹಾಡನ್ನ ಆಡುತ್ತಾ ಇದ್ದಾರೆ. Yeah, look at that verse 8 onwards we see. 8ನೇ ವರ್ಷದಿಂದ ಮುಂದಕ್ಕೆ ಅದನ್ನ ತೆಗೆದುಕೊಂಡಾಗ ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದ ಆತನ ಪಾದಕ್ಕೆ ಬಿದ್ದರು. ಹಿರಿಯರ ಕೈಗಳಲ್ಲಿ ವೀಣೆಗಳು, ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ್ದ ಚಿನ್ನದ ಧೂಪಾರತಿಗಳು ಇದ್ದವು. ಅವರು ಹೊಸ ಹಾಡನ್ನು ಆಡುತ್ತಾ, ನೀನು ಸುರುಳಿಯನ್ನ ತೆಗೆದುಕೊಂಡು ಅದರ ಮುದ್ರೆಗಳನ್ನ ಒಡೆಯುವುದಕ್ಕೆ ಯೋಗ್ಯನೇ. ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ. ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದಿ. ಅವರು ಭೂಮಿಯ ಮೇಲೆ ಆಳುವರು ಎಂದು ಹೇಳಿದರು. Yeah, we see that he is going to redeem the earth and his people is going to reign upon this earth. ಆತನು ಈ ಭೂಮಿಯನ್ನು ಮಾತ್ರವಲ್ಲದೆ ತನ್ನ ಜನರನ್ನು ಕೂಡ ವಿಮೋಚಿಸಿ ಅವರು ಈ ಭೂಮಿಯ ಮೇಲೆ ಆಳುವ ಹಾಗೆ ಮಾಡುತ್ತಾನೆ. So we hear the worship song in this passage. ಹಾಗಾಗಿ ಈ ವಾಕ್ಯ ಭಾಗದಲ್ಲಿ ನಾವು ಆರಾಧನೆಯ ಒಂದು ಹಾಡನ್ನ ಕೇಳಿಸಿಕೊಳ್ತೇವೆ. There are 4 reasons are given why we worship him. ಯಾಕೆ ಇಲ್ಲಿ ಆತನ ಆರಾಧಿಸ್ತೇವೆ ಎಂಬುದಾಗಿರುವಂತ 4 ಕಾರಣಗಳನ್ನ 5ನೇ ಅಧ್ಯಾಯದಲ್ಲಿ ಓದಿದಂತ ಭಾಗದಲ್ಲಿ Please note ನೋಡ್ತೇವೆ. down the 4 reasons. ಆ 4 ಕಾರಣಗಳನ್ನ ಬರೆದುಕೊಳ್ಳ್ರಿ. We worship Jesus Christ because of his person. ಆತನ ವ್ಯಕ್ತಿತ್ವಕ್ಕಾಗಿ ಆತನನ್ನು ಆರಾಧಿಸುತ್ತೇವೆ. Number 2, we worship him because of his position. ಆತನಿಗಿರುವಂತ ಸ್ಥಾನಕ್ಕಾಗಿ ನಾವು ಆತನ ಆರಾಧಿಸುತ್ತೇವೆ. ಎರಡನೇದಾಗಿ. Thirdly, we worship him because of a performance. ಆತನು ಮಾಡಿದಂತ ಕಾರ್ಯಕ್ಕಾಗಿ ನಾವು ಆತನನ್ನು ಆರಾಧಿಸುತ್ತೇವೆ. ಮೂರನೇದಾಗಿ. Lastly, we worship him because of his privileges. ಆತನು ನಮಗೆ ದಯಪಾಲಿಸಿರುವಂತ ಎಲ್ಲಾ ಬಾಧ್ಯತೆಗಳಿಗಾಗಿ ನಾವು ಆತನನ್ನು ಆರಾಧಿಸುತ್ತೇವೆ. Let us look into each one of that. ಅದನ್ನ ಒಂದೊಂದಾಗಿ ನಾವು ನೋಡ್ತಾ ಬರೋಣ. In this passage we see all these things. ಈ ವಾಕ್ಯ ಭಾಗದಲ್ಲಿ ಇದನ್ನೆಲ್ಲ ನೋಡ್ತೇವೆ. 4 First of all, his person. ಆತನು ಏನಾಗಿದ್ದಾನೋ ಅದಕ್ಕಾಗಿ ನಾವು ಆರಾಧಿಸುತ್ತೇವೆ. Who is he? ಆತನು ಯಾರು? He is the lion of the tribe of Judah. ಆತನು ಯೂದ ಕುಲದ ಸಿಂಹ. He is the root of David. ದಾವೀದನ ಅಂಕುರದವನು. So he is worthy to be worshipped. ಆತನು ಈ ಆರಾಧನೆಯನ್ನು ಹೊಂದಲು ಯೋಗ್ಯನು. And he is the lamb that is slain. ಆತನು ಕೊಯ್ಯಲ್ಪಟ್ಟಂತ ಯಜ್ಞದ ಕುರಿಮರಿ. As I told you, freshly slain. Every time we feel the freshness of the death of Lord Jesus Christ. ಈಗ ತಾನೇ ಕೊಯ್ಯಲ್ಪಟ್ಟಂತ ಕುರಿಮರಿಯಂತೆ ಆತನ ಮರಣ ಎಲ್ಲಾ ಸಮಯಗಳಲ್ಲಿಯೂ ಕೂಡ ಈಗ ತಾನೇ ನಡೆದಂತೆ ಇರುತ್ತದೆ. See, every time, every Sunday we gather together to worship the Lord. ನಾವು ಪ್ರತಿ ಭಾನುವಾರ ಸಭೆಯಾಗಿ ಸೇರಿ ಆತನನ್ನು ಆರಾಧಿಸುತ್ತೇವೆ. For years together we do that. ಅದನ್ನ ವರ್ಷಾನುಗಟ್ಟಲೆಯಿಂದ ನಾವು ಮಾಡ್ತಾ ಬಂದಿದ್ದೇವೆ. But if we really come with a prepared heart, we see the freshness of worshiping the Lord. ನಾವು ನಿಜವಾಗಿ ಸಿದ್ಧವಾದಂತ ಮನಸ್ಸಿನಿಂದ ಹೃದಯದಿಂದ ಬಂದು ಆರಾಧಿಸುವುದಾದ್ರೆ ಆತನ 2000 ವರ್ಷಗಳ ಹಿಂದಿನ ಮರಣ ಅದು ಇನ್ನೂ ಬಹಳ ಫ್ರೆಶ್ ಆಗಿ ನಮಗೆ ಇರುವಂತದ್ದು So ಆಗಿರುತ್ತದೆ. we should always feel the freshness of the death of Lord Jesus Christ when we come to worship him. ಕರ್ತನಾದ ಯೇಸು ಕ್ರಿಸ್ತನ ಮರಣ ಅದು ನಾವು ಆತನ ಆರಾಧಿಸುವಾಗ ಅದು ಈಗ ತಾನೇ ನಡೆದಂತ ಒಂದು ಅನುಭವ ನಮ್ಮಲ್ಲಿ ಯಾವಾಗಲೂ ಇರಬೇಕು. See, we see the question asked in Genesis 22, where is the lamb? ನಾವು 22ನೇ ಅಧ್ಯಾಯದಲ್ಲಿ ಓದ್ತಾ ಬರುವಾಗೆ ಅಬ್ರಾಮನಿಗೆ ಇಸಾಕನು ಕೇಳಿದ ಹಾಗೆ
ಯಜ್ಞಕ್ಕೆ ಬೇಕಾದಂತ ಕುರಿಮರಿ ಎಲ್ಲಿ? We know that John the Baptist came and pointed out, behold the Lamb of God that taketh away the sin of the world. ಅನಂತರ ನಮಗದು ಗೊತ್ತುಂಟು, ಏನಂದ್ರೆ ಸ್ಥಾನಿಕನಾದ ಯೋಹಾನನು ಬಂದು ಪ್ರಕಟಿಸ್ತಾನೆ, ಈಗೋ ದೇವರು ಯಜ್ಞಕ್ಕೆ ನೇಮಿಸಿದಂತ ಕುರಿಮರಿ. In Revelation chapter 5 he is saying that worthy is the lamb that is slain. ನಾವು ಇಲ್ಲಿ 5ನೇ ಅಧ್ಯಾಯ ಪ್ರಕಟಣೆಯಲ್ಲಿ ನಾವು ನೋಡ್ತಾ ಬರ್ತೇವೆ, ಹಾಗೆ ಯಜ್ಞಕ್ಕೆ ಕುರಿಮರಿ ಕೊಯ್ಯಲ್ಪಟ್ಟಂತ ಕುರಿಮರಿ ಅದು ಯೋಗ್ಯವಾದದ್ದಾಗಿದೆ. Look at the uniqueness of this lamb. ಈ ಕುರಿಮರಿಯ ವಿಶಿಷ್ಟತೆಯನ್ನ ಅಥವಾ ಏಕೈಕತೆಯನ್ನ ನೋಡ್ರಿ. It has 7 horns. ಅದಕ್ಕೆ 7 ಕೊಂಬುಗಳುಂಟು. Omnipotent is the power, we see that. ಅಂದ್ರೆ ಆತನು ಸರ್ವಶಕ್ತನು, ಆತನಲ್ಲಿರುವಂತಹ ಶಕ್ತಿ ಬಲ. He is a omniscient God. He has 7 eyes. ಆತನಿಗೆ 7 ಕಣ್ಣುಗಳುಂಟು, ಅಂದ್ರೆ ಸರ್ವಜ್ಞಾನಿಯಾದಂತಹ ದೇವರು. Not only that, he is a omnipresent God. ಹಾಗೂ ಆತನು ಸರ್ವವ್ಯಾಪಿಯಾದಂತಹ ದೇವರಾಗಿದ್ದಾನೆ. 7 spirit that moves around the world. ಆತನ 7 ಆತ್ಮಗಳು ಪ್ರಪಂಚದಾದ್ಯಂತ ಅದು ಸುಳಿದಾಡುವಂತವಾಗಿವೆ. So it's very clear, we see the 7 spirits of God sent forth into all the earth. That is omnipresent. So we see that he is omnipotent, he is omniscient, he is omnipresent. ಆತನು ಸರ್ವಶಕ್ತನು, ಆತನು ಸರ್ವಜ್ಞಾನಿ, ಆತನು ಸರ್ವವ್ಯಾಪಿ, ಆತನ 7 ಆತ್ಮಗಳು ಪ್ರಪಂಚದಾದ್ಯಂತ ಚಲಿಸುತ್ತವೆ. Look at the person of Lord Jesus Christ. ನೋಡ್ರಿ, ಇಲ್ಲಿ ಆ ದೇವರ ಕರ್ತನಾದ ಯೇಸು ಕ್ರಿಸ್ತನ ವ್ಯಕ್ತಿತ್ವವನ್ನ ನೋಡ್ರಿ. He is God himself. ಆತನು ದೇವರು ತಾನೇ So ಆಗಿದ್ದಾನೆ. it is because of that he is worthy to be worshipped. ಆತನು ದೇವರಾಗಿರುವುದರಿಂದಲೇ ಆತನು ಆ ಆರಾಧನೆಗೆ ಅರ್ಹನಾಗಿದ್ದಾನೆ. So as I told you, his person very clearly suggests that he is worthy to be praised. ಆತನು ಏನಾಗಿದ್ದಾನೋ ಅದು ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತದೆ, ಏನಂದ್ರೆ ಆತನನ್ನ ನಾವು ಆರಾಧಿಸಬೇಕು. Now look at his position. ಆತನ ಸ್ಥಾನವನ್ನ ನೋಡ್ರಿ. He is in the midst of the throne, we see there. ನಾವಲ್ಲಿ ಸಿಂಹಾಸನಗಳ ಮಧ್ಯದಲ್ಲಿ ಇರುವುದನ್ನ ನೋಡ್ತೇವೆ. As he is standing near midst of the verse 6, behold, lo, in the midst of the throne and of the 4 living creatures. ಅಲ್ಲಿ 8ನೇ ವಚನದಲ್ಲಿ ನಾವು ನೋಡ್ತೇವೆ, ಸಿಂಹಾಸನವು 4 ಜೀವಿಗಳು ಇದ್ದ ಸ್ಥಳಕ್ಕೂ ಹಿರಿಯರು ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ. Yeah, he is always in the midst. ಅವನು ಯಾವಾಗಲೂ ಮಧ್ಯದಲ್ಲಿ ಇರುವಾತ. When he was 12-year-old in the temple where he was standing, 12 ವರ್ಷ ವಯಸ್ಸಾಗಿರುವಾಗ ಆ ದೇವಾಲಯದಲ್ಲಿ ಅವನು ಎಲ್ಲಿದ್ದ? he was in the midst of the people. ಅಲ್ಲಿ ಜನರ ಮಧ್ಯದಲ್ಲಿ ಆತನು ನಿಂತಿದ್ದ. On the cross also we see him in the midst. ಆ ಶಿಲುಬೆ ಮೇಲೆ ಕೂಡ ನೋಡುವಾಗ ಆತನು 2 ಕಳ್ಳರ ಮಧ್ಯದಲ್ಲಿ. Here also we see at the throne he is in the midst of the ಈ throne. ಸಿಂಹಾಸನದ ಬಳಿಯಲ್ಲೂ ಕೂಡ ನೋಡುವಾಗ ಸಿಂಹಾಸನದ ಮಧ್ಯದಲ್ಲಿ So ಆತನಿದ್ದಾನೆ. his position compels us to worship him. ಆತನ ಸ್ಥಾನ ನಮ್ಮನ್ನ ಆತನನ್ನು ಆರಾಧಿಸಲಿಕ್ಕಾಗಿ ಒತ್ತಾಯ ಮಾಡ್ತದೆ. The third thing, 3ನೇ ಸಂಗತಿ, his performance, we see that. ಆತನು ಮಾಡಿದಂತಹ ಕಾರ್ಯಗಳು. He came and took the scroll. ಆತನು ಆ ಸುರುಳಿಯನ್ನ ಬಂದು ತೆಗೆದುಕೊಳ್ತಾನೆ. He is the only one who is eligible to take the scroll. ಆತನು ಮಾತ್ರ ಈ ಸುರುಳಿಯನ್ನ ತೆಗೆದುಕೊಳ್ಳಲಿಕ್ಕೆ ಅರ್ಹನಾಗಿದ್ದಾನೆ. Nobody was there in heaven or on the earth underneath the earth. ಯಾರು ಕೂಡ ಪರಲೋಕದಲ್ಲಿಯೂ ಭೂಮಿಯ ಮೇಲೆಯೂ ಭೂಮಿಯ ಕೆಳಗೂ ಅಂತ ವ್ಯಕ್ತಿ ಇರಲಿಲ್ಲ. So his performance is also demanding that he is worthy to be worshipped. ಹಾಗಾಗಿ ಆತನು ಮಾಡುವಂತ ಕಾರ್ಯಗಳು ಕೂಡ ನಾವು ಆತನನ್ನ ಆರಾಧಿಸಬೇಕೆಂಬುದಾಗಿ ಒತ್ತಾಯ ಮಾಡ್ತದೆ. And the fourth thing is privileges. 4ನೇ ಸಂಗತಿ, ಆತನು ನಮಗೆ ಕೊಟ್ಟಂತ ಅನೇಕ ಬಾಧ್ಯತೆಗಳು. Yeah, look at that. He has the power, ನೋಡ್ರಿ, riches, wisdom, strength, honor, glory and blessing. Verse 12. 12ನೇ ವರ್ಷದಲ್ಲಿ ನೋಡುತ್ತಾ ಬರುವ ಹಾಗೆ ಆತನಲ್ಲಿ ಬಲ, ಐಶ್ವರ್ಯ, ಜ್ಞಾನ, ಸಾಮರ್ಥ್ಯ, ಮಾನ, ಪ್ರಭಾವ, ಸ್ತೋತ್ರಗಳು ಹೊಂದುವುದಕ್ಕೆ ಯೋಗ್ಯ. So we saw why we need to worship him. ಯಾಕೆ ಆತನನ್ನು ನಾವು ಆರಾಧಿಸಬೇಕು? His person, ಆತನ ವ್ಯಕ್ತಿತ್ವ, his position, ಆತನ ಸ್ಥಾನ, his privileges, ಆತನು ನಮಗೆ ಕೊಟ್ಟಂತ so his ಬಾಧ್ಯತೆಗಳು, performance. ಆತನು ಮಾಡಿದಂತ ಕಾರ್ಯಗಳು. All this demands us that we should worship him. ಇವೆಲ್ಲವೂ ಕೂಡ ನಮ್ಮನ್ನು ಒತ್ತಾಯ ಮಾಡ್ತದೆ, ಏನಂದ್ರೆ ನಾವು ಆತನನ್ನು ಆರಾಧಿಸಬೇಕು. And we read that they sang a new song. ಅನಂತರ ನಾವು ನೋಡ್ತೇವೆ 8ನೇ ವರ್ಷದಲ್ಲಿ ಅವರು ಹೊಸ ಹಾಡನ್ನ ಆಡಿದರು. Look at the song. 9ನೇ ವಚನ. What is the peculiarity of the song? ಆ ಹೊಸ ಹಾಡಿನ ವಿಶೇಷತೆ ಏನು? It is a worship song. ಅದು ಒಂದು ಆರಾಧನೆಯ ಹಾಡು. Because thou art worthy. They are saying thou art worthy. It is a worship song. ಅಲ್ಲಿ ನಾವು ನೋಡ್ತಾ ಬರ್ತೇವೆ, ಆ ಹಾಡಿನಲ್ಲಿ ನೀನು ಆ ಆರಾಧನೆ ಹೊಂದಲು ಅರ್ಹನಾಗಿದ್ದಿ, ಯೋಗ್ಯನಾಗಿದ್ದಿ. It is a gospel song. ಅದು ಒಂದು ಸುವಾರ್ತೆಯ ಹಾಡಾಗಿದೆ, Thou ಕೀರ್ತನೆ was slain. Pardon? Thou were slain. ನೀನು ವಧಿಸಲ್ಪಟ್ಟಿದ್ದಿ. Yeah, that is why it is a gospel song. ಅದು ಕೂಡ ಸುವಾರ್ತೆಯ ಒಂದು ಕೀರ್ತನೆಯಾಗಿದೆ. It is a missionary song. ಅದು ಒಂದು ಸೇವಕನು ಕೂಡ ಆಡುವಂತ ಹಾಡು. Out of every kindred, tongue and people and slain, God is redeeming the people. ಯಾಕಂದ್ರೆ ಅದು ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ದೇವರು ವಿಮೋಚಿಸಿದಕ್ಕಾಗಿ ಆಡುವಂತ ಹಾಡು.
and it is a devotional song. ಅದು ಕೂಡ ಭಕ್ತಿಯನ್ನ ಉಂಟು ಮಾಡುವಂತಹ ಹಾಡಾಗಿದೆ. Made us kingdoms and the priest. ಯಾಕಂದ್ರೆ ನಮ್ಮನ್ನ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ದೇವರು ಮಾಡಿದ್ದಾನೆ. It is a prophetic song. ಅದು ಪ್ರವಾದನೆಯ ಒಂದು ಹಾಡು ಕೂಡ ಆಗಿದೆ. We shall reign. ನಾವು ಮುಂದೆ ಆಳುವಂತವರಾಗಿದ್ದೇವೆ. So look at that. This new song is so wonderful. It is a wonderful song which helps us to worship him. ಹಾಗಾಗಿ ಈ ಹೊಸ ಹಾಡನ್ನ ನೋಡ್ರಿ, ಅದು ಬಹಳ ವಿಶೇಷವಾದ ಅದ್ಭುತವಾದ ಹಾಡು. ಈ ಹಾಡು ನಮಗೆ ಆತನನ್ನು ಆರಾಧಿಸಲಿಕ್ಕೆ ಸಹಾಯ ಮಾಡ್ತದೆ. Now let us look into this scroll that is very important in this chapter. ಈ ಅಧ್ಯಾಯದಲ್ಲಿರುವಂತಹ ಸುರುಳಿ ಬಹಳ ಪ್ರಾಮುಖ್ಯವಾದದ್ದು. ಅದನ್ನು ನೋಡೋಣ. He went to the throne and took the scroll. ಆತನು ಆ ಸಿಂಹಾಸನದ ಬಳಿಗೆ ಹೋಗಿ ಆ ಸುರುಳಿಯನ್ನ ಪಡ್ಕೊಳ್ತಾನೆ. I made it very clear what is this scroll. ಅನಂತರ ನಾನು ನಿಮಗೆ ಸ್ಪಷ್ಟಪಡಿಸಿದ್ದೇನೆ ಈ ಸುರುಳಿ ಏನಾಗಿದೆ ಎಂಬುದಾಗಿ. The scroll is speaking about the purchased deed of this earth. ಈ ಭೂಮಿಯನ್ನ ಕೊಂಡುಕೊಂಡಂತ ಒಂದು ಕ್ರಯ ಪತ್ರ ಎಂಬುದಾಗಿ ಅದು ತಿಳಿಸ್ತದೆ. The earth belongs to him. ಯಾಕಂದ್ರೆ ಈ ಭೂಮಿ ಆತನಿಗೆ ಸಂಬಂಧಪಟ್ಟದ್ದು. But unfortunately the illegal occupant is there. ಆದ್ರೆ ದುರದೃಷ್ಟಕರವಾಗಿ ಅದನ್ನ ಒಬ್ಬ ಅನ್ಯಾಯವಾಗಿ ಅದನ್ನ ಸ್ವಾಧೀನಕ್ಕೆ ಪಡ್ಕೊಂಡಿದ್ದ. You know, to remove an illegal occupant is not easy. ಆ ರೀತಿ ಅನ್ಯಾಯವಾಗಿರುವಂತವರನ್ನ ಸ್ಥಳಾಂತರಿಸುವುದು ಬಹಳ ಸುಲಭವಲ್ಲ. I don't know whether you have any experience. If you have somebody is coming and occupy your house or your land and you tell him to go out, he will not go. ನಿಮಗೆ ಅನುಭವ ಇದೆಯಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಯಾರಾದ್ರೂ ಬಂದು ನಿಮ್ಮ ಮನೆಯಲ್ಲಿ ಬಾಡಿಗೆಗೆ ಬಂದು ಬಿಡ್ರಿ ಎಂಬುದಾಗಿ ಬಿಡೋಲ್ಲ. ಬೇರೆ ಆಸ್ತಿಗಳನ್ನ ಸ್ವಾಧೀನಪಡಿಸಿಕೊಂಡು ಬಿಡೋದಿಲ್ಲ. Yeah, we have to deal legal actions. We have to. ಅವಾಗ ನಾವೇನು ಕಾನೂನಿನ ಪ್ರಕಾರ ಕ್ರಮಗಳನ್ನ ತೆಗೆದುಕೊಳ್ಬೇಕು. We have to bring police and authorities and to drive them away. ಆರಕ್ಷಕ ಠಾಣೆಯವರನ್ನ ಕರ್ಕೊಂಡು ಬರಬೇಕು, ಅನಂತರ ಅವರನ್ನ ಓಡಿಸಬೇಕು, ಈಗೆಲ್ಲ ಮಾಡಬೇಕು. So that is what actually happening here. ಅದೇ ಈಗ ಇಲ್ಲಿ ನಡೆಯುತ್ತಾ ಇರುವಂತದ್ದು. When Jesus is taken the authority, when the scroll is taken and he is going to drive away all the evil forces. ನೋಡ್ರಿ, ಯಾವಾಗ ಕರ್ತನಾದ ಯೇಸು ಕ್ರಿಸ್ತನು ಈ ಒಂದು ಅಧಿಕಾರವನ್ನ ಆ ಸುರುಳಿಗಳ ಮುಖಾಂತರ ತನ್ನ ಸ್ವಾಧೀನಕ್ಕೆ ಪಡ್ಕೊಳ್ತಾನೋ, ಅವಾಗ ಎಲ್ಲ ದುಷ್ಟ ಶಕ್ತಿಗಳನ್ನ ಈ ಪ್ರಪಂಚದಿಂದ ಆತನು ಓಡಿಸುತ್ತಾನೆ. To remove this evil forces, Satan and his people from the earth, he has to use force. ಹಾಗಾಗಿ ಈ ಎಲ್ಲಾ ದುಷ್ಟ ಶಕ್ತಿ, ಸೈತಾನನ ಶಕ್ತಿ, ಅವನ ಅನುಯಾಯಿಗಳನ್ನ ಓಡಿಸಬೇಕಾದ್ರೆ ಆತನು ತನ್ನ ಬಲವನ್ನ ಉಪಯೋಗಿಸಬೇಕು. In the book of Revelation chapter 6 onwards, ಆಗ ಆ ವಿಷಯದಲ್ಲಿ ನಾವು ಪ್ರಕಟಣೆ ಪುಸ್ತಕದಲ್ಲಿ 6ನೇ ಅಧ್ಯಾಯದಿಂದ ಮುಂದಕ್ಕೆ up to 18, chapter 18, 18ನೇ ಅಧ್ಯಾಯದ ತನಕ we see the divine judgment is pouring upon the earth. ದೈವಿಕವಾದಂತ ನ್ಯಾಯ ತೀರ್ಪುಗಳು ಈ ಲೋಕದ ಮೇಲೆ ಸುರಿಯಲ್ಪಡುತ್ತಿರುವುದನ್ನ ನಾವು ನೋಡ್ತೇವೆ. Why the divine judgment? ಯಾಕೆ ಈ ದೇವರಿಂದ ಬರುವಂತ God ನ್ಯಾಯ wants to ತೀರ್ಪು? remove all these illegal occupants. ಯಾಕಂದ್ರೆ ಈ ತರವಾಗಿ ಅನ್ಯಾಯವಾಗಿ ಸ್ವಾಧೀನ ಮಾಡಿಕೊಂಡಂತ ಎಲ್ಲರನ್ನ ತೆಗೆದು ಹಾಕಬೇಕು. Satan and his people should be removed. All the wicked ones should be removed. ಸೈತಾನನು, ಆತನ ಅನ್ಯಾಯಿಗಳು, ಎಲ್ಲ ದುಷ್ಟರು ಅವರನ್ನ ತೆಗೆದು ಹಾಕಲ್ಬೇಕು. He want to cleanse the entire earth and to establish his kingdom. ಯಾಕಂದ್ರೆ ಇಡೀ ಪ್ರಪಂಚವನ್ನ ಆತನು ಪರಿಶುದ್ಧಗೊಳಿಸಿ ತನ್ನ ರಾಜ್ಯವನ್ನ ಪುನರ್ಸ್ಥಾಪಿಸಬೇಕು. In summary, we can say that in the book of Revelation there are 3 series of judgments. ಅಲ್ಲಿ ಸಾರಾಂಶದಲ್ಲಿ ಹೇಳುವುದಾದ್ರೆ ಪ್ರಕಟಣೆ ಪುಸ್ತಕದಲ್ಲಿ 3 ಒಂದಾದ ನಂತರ ಒಂದು ಬರುವಂತ ತೀರ್ಪುಗಳಿವೆ. Please note down, this is a summary of the book of Revelation. ಅದು ಈ ಇಡೀ ಪ್ರಕಟಣೆ ಪುಸ್ತಕದ ಒಂದು ಸಾರಾಂಶವನ್ನ ತಿಳಿಸ್ತದೆ. ಅದನ್ನ ಬರ್ಕೊಳ್ರಿ. So in chapter 4 and 5, 4 ಮತ್ತು 5ನೇ ಅಧ್ಯಾಯದಲ್ಲಿ that Jesus is taking the scroll and he is going to occupy this position as a owner of this earth. ಕರ್ತನಾದ ಯೇಸು ಕ್ರಿಸ್ತನು ಆ ಸುರುಳಿಯನ್ನ ಪಡ್ಕೊಂಡಂತವನಾಗಿ ಈ ಭೂಮಿಯನ್ನ ತಾನು ಯಜಮಾನನಂತೆ ಅದನ್ನ ಪಡ್ಕೊಳ್ಳಲಿಕ್ಕಿದ್ದಾನೆ. Unfortunately, there are so many people are occupied. He want to remove them first. ಆದ್ರೆ ದುರದೃಷ್ಟಕರವಾಗಿ ಅನೇಕರು ಈ ಭೂಮಿಯನ್ನ ಸ್ವಾಧೀನ ಮಾಡಿಕೊಂಡಿದ್ದಾರೆ, ದುಷ್ಟರು. So he is sending judgment. ಅದನ್ನ ಅವರು ತೆಗೆದು ಹಾಕಬೇಕು. ಹಾಗಾಗಿ ಆತನು ತೀರ್ಪನ್ನ ಕಳಿಸ್ತಾ ಇದ್ದಾನೆ. There are 3 judgments. ಅಲ್ಲಿ 3 ತೀರ್ಪುಗಳುಂಟು. Number 1, seal judgment. ಮೊದಲನೇದು ಸುರುಳಿಗಳ ತೀರ್ಪು. Note down. Secondly, ಎರಡನೇದು trumpet judgment. ತುತ್ತೂರಿಗಳ ತೀರ್ಪು. Thirdly, ಮೂರನೇದು bowl judgment. ಪಾತ್ರೆಗಳ ತೀರ್ಪು. And each one is 7 times. With 7 seal judgment, 7 trumpet judgment, 7 bowl judgment. ಆ 3 ತೀರ್ಪುಗಳಲ್ಲಿಯೂ ಕೂಡ ಒಂದೊಂದು ತೀರ್ಪಿನಲ್ಲಿ 7 ತೀರ್ಪುಗಳನ್ನ ನೋಡ್ತೇವೆ. So I have just written down here.
7 ಸುರುಳಿಗಳ ತೀರ್ಪು, 7 ತುತ್ತೂರಿಗಳ ತೀರ್ಪು, 7 ಮುದ್ರೆಗಳ ತೀರ್ಪು. So the book of Revelation is primarily dealing with that. ಹಾಗಾಗಿ ಈ ಪ್ರಕಟಣೆ ಪುಸ್ತಕ ಪ್ರಾಮುಖ್ಯವಾಗಿ ಅದೇ ವಿಷಯವನ್ನ ಪ್ರಸ್ತಾಪಿಸಿ ತಿಳಿಸ್ತದೆ. Please keep in mind, I have already told you from chapter 4 onwards. ಮನಸ್ಸಿನಲ್ಲಿ ಇಟ್ಕೊಳ್ರಿ, ಯಾಕಂದ್ರೆ ಆ ಕಾರ್ಯ 4ನೇ ಅಧ್ಯಾಯದಿಂದ ಮುಂದಕ್ಕೆ ಬರ್ತದೆ. Is going to happen after the rapture of the church. ಅದು ಯಾವಾಗ ಆಗ್ತದೆ ಎಂಬುದಾಗಿ ಹೇಳುವಾಗ ಸಭೆ ಎತ್ತಲ್ಪಟ್ಟ ಮೇಲೆ. From chapter 4 to chapter 19 there is no reference of church. ನಾವು 4ನೇ ಅಧ್ಯಾಯದಿಂದ 19ನೇ ಅಧ್ಯಾಯದವರೆಗೆ ಸಭೆಯ ಕುರಿತು ಪ್ರಸ್ತಾಪವನ್ನ ಪ್ರಕಟಣೆ ಗ್ರಂಥದಲ್ಲಿ ನೋಡುವುದಿಲ್ಲ. Church is at that time in the heavenly place. ಯಾಕಂದ್ರೆ ಆ ಸಮಯದಲ್ಲಿ ಸಭೆ ಪರಲೋಕದಲ್ಲಿ ಇರುವಂತದ್ದಾಗಿರ್ತದೆ. So the world is passing through the tribulation or the great tribulation. ಆ ಸಮಯದಲ್ಲಿ ಈ ಪ್ರಪಂಚದ ಮೇಲೆ ಈ ಪ್ರಪಂಚ ಸಂಕಟ ಸಮಯ ಮತ್ತು ಮಹಾ ಸಂಕಟ ಸಮಯವನ್ನ ಹಾದು ಹೋಗುವಂತ 7 ವರ್ಷಗಳ ಕಾಲದ ಸಮಯ. So these 7 years is the tribulation, is the pouring out the divine judgment upon the earth to remove Satan and all the occupants of the earth. ಈ 7 ವರ್ಷಗಳ ಸಮಯ ದೈವಿಕವಾದಂತ ನ್ಯಾಯ ತೀರ್ಪು ಈ ಭೂಮಿಯ ಮೇಲೆ ಸುರಿಸಲ್ಪಟ್ಟದ್ದಾಗಿರ್ತದೆ. ಯಾಕಂದ್ರೆ ಈ ಲೋಕದಲ್ಲಿರುವಂತಹ ಸೈತಾನನು ಆತನ ಎಲ್ಲಾ ದುಷ್ಟ ಶಕ್ತಿಗಳ ನಿರ್ನಾಮಕ್ಕಾಗಿ. So please note down 7 seal judgment. ಹಾಗಾಗಿ ಈಗ ಬರೆದುಕೊಳ್ಳ್ರಿ 7 ಸುರುಳಿಗಳ ತೀರ್ಪು. When he breaks each seal, ಅವನು ಒಂದೊಂದು ಮುದ್ರೆಯನ್ನ ಅಥವಾ 7 ಮುದ್ರೆಗಳ the ತೀರ್ಪು, divine judgment is pouring upon the earth. ಒಂದೊಂದು ಮುದ್ರೆಯನ್ನ ಆತನು ಒಡೆಯುವಾಗ ದೈವಿಕವಾದಂತ ನ್ಯಾಯ ತೀರ್ಪು ಈ ಲೋಕದ ಮೇಲೆ ಬರುತ್ತದೆ. The seal judgment is comparatively mild one when you think about it. ಬೇರೆ ತೀರ್ಪುಗಳೊಂದಿಗೆ ಹೋಲಿಕೆ ಮಾಡುವಾಗ ಈ ಮುದ್ರೆಗಳ ತೀರ್ಪು ಅಷ್ಟು ಕಠಿಣವಾಗಿರುವುದಿಲ್ಲ. The 7 seal judgment is generally believed to be occurring during the first 3.5 years of tribulation. ಈ 7 ಮುದ್ರೆಗಳ ತೀರ್ಪು ಸಾಧಾರಣವಾಗಿ ನಂಬಲ್ಪಟ್ಟಿರುವುದೇನೆಂದ್ರೆ ಸಂಕಟ ಮಹಾಸಂಕಟ ಕಾಲದ ಮೊದಲ 3.5 ವರ್ಷಗಳ ಸಮಯದಲ್ಲಿ ನಡೀತದೆ ಎಂಬುದಾಗಿ. So first 3.5 years the divine judgment will be pouring upon the earth by opening the seal. We will read what are the judgment coming upon that. ಆ 7 ವರ್ಷಗಳ ಮೊದಲ 3.5 ವರ್ಷಗಳಲ್ಲಿ ಈ ಮುದ್ರೆಗಳನ್ನ ಒಡೆಯಲ್ಪಡುವಾಗ ಯಾವ ತರವಾದ ತೀರ್ಪುಗಳು ಅದು ಬರ್ತದೆ ಎಂಬುದಾಗಿರುವಂತದ್ದನ್ನ ಒಂದೊಂದಾಗಿ ನಾವು ನೋಡಬಹುದು. Chapter 6 verse 1 to 8 if you read we can see that. ನಾವು ಅದನ್ನ 6ನೇ ಅಧ್ಯಾಯ 1ರಿಂದ 8 ವಚನ ಓದುವುದಾದ್ರೆ ನೋಡಬಹುದು. Not only 8, it is 17 up to 17. There's a number is written is 17, wrongly. 17, Chapter 1 chapter 6 verse 1 to 17. 6ನೇ ಅಧ್ಯಾಯ 1ನೇ ವಚನದಿಂದ 17ನೇ ವಚನ ತನಕ ಈ 7 ತೀರ್ಪುಗಳು ಬರ್ತದೆ, 7 ಮುದ್ರೆಗಳು. We will consider in detail later on. ಅದನ್ನ ಪರಿಪೂರ್ಣವಾಗಿ ಮುಂದೆ ನೋಡೋಣ. Now the second judgment, ಎರಡನೇ ತೀರ್ಪು 7 trumpet judgment, ಅದು 7 ತುತ್ತೂರಿಗಳ ತೀರ್ಪು. that is much more severe. ಅದು ಮುದ್ರೆಗಳ ತೀರ್ಪಿಗಿಂತ ಬಹಳ ಸ್ವಲ್ಪ ಕಷ್ಟಕರವಾದ, And if you look at ಕಠಿಣವಾದ. that, it is mentioned that 1/3 is destroyed, 1/3 is destroyed. That means there is a lot of destruction. It is a severe judgment. ಆ ತೀರ್ಪಿನಲ್ಲಿ ಅನೇಕ ಸಂಗತಿಗಳು ನಾಶವಾಗ್ತದೆ ಪ್ರಪಂಚದ ಮೇಲೆ. ಏನು ಎಂಬುದಾಗಿ ನೋಡುವಾಗ 3ನೇ ಒಂದು ಭಾಗ ನಾಶವಾಯಿತು ಎಂಬುದಾಗಿ ಓದ್ತೇವೆ. So the 7 trumpet judgments we see. ಅದು 7 ತುತ್ತೂರಿಗಳ ತೀರ್ಪದಾಗಿದೆ. Then that is references are given from chapter 8 onwards. It continues and up to chapter 12 we read about that. ಅದು 8ನೇ ಅಧ್ಯಾಯದಿಂದ ಪ್ರಾರಂಭವಾಗಿ 12ನೇ ಅಧ್ಯಾಯ ತನಕ ತುತ್ತೂರಿಗಳ ತೀರ್ಪನ್ನ ನೋಡ್ತೇವೆ. So the 7 trumpet judgments will be poured. ಅಲ್ಲಿ 7 ತುತ್ತೂರಿಗಳ ತೀರ್ಪು ಈ ಭೂಲೋಕದ ಮೇಲೆ ಬರ್ತದೆ. Then in chapter 16, 15 and 16, 15 ಮತ್ತು 16ನೇ ಅಧ್ಯಾಯಕ್ಕೆ ಬರುವಾಗ the third judgment mentioned. ಆ 3ನೇ ತೀರ್ಪನ್ನ ಕುರಿತು ಬರೆಯಲ್ಪಟ್ಟಿದೆ. Third judgment is so severe. ಅದು ಆ 3ನೇ ತೀರ್ಪು ಅತಿ ಕಠಿಣವಾದಂತದ್ದು, It ಭಯಂಕರವಾದ, is affecting the whole earth. ಇಡೀ ಪ್ರಪಂಚವನ್ನ ಅದು ತಾಕುತ್ತದೆ. Please note down the trumpet judgment and the bowl judgment will be taking place during the great tribulation, last 3.5 years. ಅದನ್ನ ಗಮನಿಸಿ ಹಾಗೂ ಬರ್ಕೊಳ್ರಿ. ಏನಂದ್ರೆ ಈ ತುತ್ತೂರಿಗಳ ತೀರ್ಪು ಮತ್ತು ಪಾತ್ರೆಗಳ ತೀರ್ಪು ಅದು 2ನೇ 3.5 ವರ್ಷದ, ಅಂದ್ರೆ 7 ವರ್ಷದ 2ನೇ 3.5 ವರ್ಷದಲ್ಲಿ ಕಠಿಣ ಮಹಾಸಂಕಟ ಕಾಲದಲ್ಲಿ ನಡೆಯುವಂತದ್ದು. We have seen that 70th week is having 7 years. ನಾವಲ್ಲಿ 70ನೇ ದಾನಿಯೇಲನ 70ನೇ ವಾರದಲ್ಲಿ 7 ವರ್ಷಗಳ ಸಮಯ ಎಂಬುದಾಗಿ ನೋಡಿದ್ವು. The first 3.5 years is the seal judgments are there. ಮೊದಲ 3.5 ವರ್ಷಗಳು ಈ ಸುರುಳಿಗಳ ತೀರ್ಪು, And the second 3.5 years ಎರಡನೇ 3.5 ವರ್ಷಗಳು is the
trumpet judgment and the bowl judgment. ಅದು before. ತುತ್ತೂರಿಗಳ ತೀರ್ಪು ಮತ್ತು ಪಾತ್ರೆಗಳ ತೀರ್ಪು. At the end of the bowl judgment, ಆ ಪಾತ್ರೆಗಳ ತೀರ್ಪಿನ ಅಂತ್ಯದಲ್ಲಿ after seventh bowl judgment, 7ನೇ ಪಾತ್ರೆ ತೀರ್ಪು ಆದ ನಂತರ a declaration will be made in heaven. ಅಲ್ಲಿ ಒಂದು ಪ್ರಕಟಣೆ ಪರಲೋಕದಲ್ಲಿ ಮಾಡಲ್ಪಡುತ್ತದೆ. It is finished. ಅದು ಮುಗಿಯಿತು It ಎಂಬುದಾಗಿ, is done. ಇದೆಲ್ಲವೂ ತೀರಿತು ಎಂಬುದಾಗಿ, And the divine judgment is completely poured upon the earth. ದೈವಿಕವಾದಂತ ದೇವರ ಆ ಕೋಪ ಈ ಲೋಕದ ಮೇಲೆ ಪರಿಪೂರ್ಣವಾಗಿ ಸುರಿಸಲ್ಪಟ್ಟಿದೆ. On the cross we see when the divine judgment poured upon his son, it is said, he said, it is finished. ಕರ್ತ ಶಿಲುಬೆ ಮೇಲೂ ಕೂಡ ದೇವರು ತನ್ನ ಕೋಪವನ್ನ ತನ್ನ ಮಗನಾದ ಯೇಸು ಕ್ರಿಸ್ತನ ಮೇಲೆ ಹಾಕುವಾಗ ನಾವು ನೋಡ್ತೇವೆ ಎಲ್ಲವೂ ತೀರಿತು ಎಂಬುದಾಗಿ. Same way, same statement we read in the Revelation regarding the seventh bowl judgment. 7ನೇ ಪಾತ್ರೆಯ ತೀರ್ಪಿನಲ್ಲಿ ಅದೇ ಮಾತನ್ನ ನಾವು ಪ್ರಕಟಣೆ ಗ್ರಂಥದಲ್ಲಿ 16ನೇ ಅಧ್ಯಾಯದಲ್ಲಿ ನೋಡ್ತಾ Look ಬರ್ತೇವೆ. at that in verse chapter 16 we see that statement, verse chapter 16 verse 17. ಆ ವಾಕ್ಯ 16ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡ್ತೇವೆ. 7ನೇಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನ ವಾಯುಮಂಡಲದ ಮೇಲೆ ಒಯ್ಯಲು ದೇವಾಲಯದಲ್ಲಿರುವ ಸಿಂಹಾಸನದ ಕಡೆಯಿಂದ ಮಹಾಶಬ್ದವು ಉಂಟಾಗಿ ಆಯಿತು ಎಂದು ಹೇಳಿತು. Yeah, it is done, it is finished. ಅದು ಆಯಿತು ಅಥವಾ ಎಲ್ಲವೂ ತೀರಿತು ಎಂಬುದಾಗಿ. So the divine judgment is poured upon this earth. ಹಾಗಾಗಿ ಈ ಭೂಮಿಯ ಮೇಲೆ ಆ ದೇವರ ತೀರ್ಪು ಸುರಿಸಲ್ಪಡ್ತದೆ. At the end of that, ಅದರ ಅಂತ್ಯದಲ್ಲಿ the Jesus is coming in glory. ಕರ್ತನಾದ ಯೇಸು ಕ್ರಿಸ್ತನು ಮಹಿಮೆಯೊಡನೆ ಆತನ ಈ ಲೋಕಕ್ಕೆ Yeah, ಬರ್ತಾನೆ. we read that, as I told you, the judgment will continue up to 19 and up to 18, and in the chapter 19 we see the glorious appearance of Christ. ನಾನು ಹೇಳ್ತಾ ಬಂದ ಹಾಗೆ ಈ ತೀರ್ಪುಗಳು 18ನೇ ಅಧ್ಯಾಯ ತನಕ ಮುಂದುವರಿಯುತ್ತದೆ. 19ನೇ ಅಧ್ಯಾಯಕ್ಕೆ ಬರುವಾಗ 11ನೇ ವಚನದಿಂದ ಕರ್ತನಾದ ಯೇಸು ಕ್ರಿಸ್ತನ ಮಹಿಮಾ ಬರೋಣವನ್ನ ನಾವು ನೋಡ್ತೇವೆ. Yeah, verse 11, 19 verse 11 you read that. 19ನೇ ಅಧ್ಯಾಯ 11ನೇ ವಚನ, ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು, ಆಗ ಈಗೋ ಬಿಳಿ ಕುದುರೆಯು ನನಗೆ ಕಾಣಿಸಿತು, ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು ಸತ್ಯವಂತನು ಎಂದು ಹೆಸರು, ಆತನು ನೀತಿಯಿಂದ ನ್ಯಾಯ ತೀರಿಸುತ್ತಾನೆ, ನೀತಿಯಿಂದ ಯುದ್ಧ ಮಾಡುತ್ತಾನೆ. Yes, he is coming to rule upon this earth. ಆತನು ಈ ಲೋಕವನ್ನ ಆಳಲಿಕ್ಕಾಗಿ ಬರ್ತಾ Verse ಇದ್ದಾನೆ. 16 says he is the King of kings and the Lord of lords. 16ನೇ ವಚನ ನಾವು ನೋಡ್ತೇವೆ, ಆತನು ರಾಜಾದಿರಾಜನು ಕರ್ತಾದಿಕರ್ತನು. Yes, at the end of these three series of judgment he is coming. ಈ 3 ತೀರ್ಪಿನ ಅಂತ್ಯವಾಗುವಾಗ ಅಥವಾ ಅಲ್ಲ ಈ 3 ತೀರ್ಪುಗಳ ಅಂತ್ಯವಾಗುವಾಗ In the following ಆತನು verses, ಬರ್ತಾನೆ. we will read that at the end of the Armageddon, let me tell you very clearly, at that last day of Armageddon, Jesus is coming. ಅಲ್ಲಿ ಆ ಅರ್ಮಗದೋನ್ ಯುದ್ಧದ ಕಟ್ಟಕಡೆಯ ದಿನದಲ್ಲಿ ನಾವು ಆ ಅರ್ಮಗದೋನ್ ಯುದ್ಧದ ಕಟ್ಟಕಡೆಯ ದಿನದಲ್ಲಿ ಯೇಸು ಕ್ರಿಸ್ತನ ಬರೋಣವನ್ನ ನಾವು He ನೋಡ್ತೇವೆ. is coming with the church. ಆತನು ಸಭೆಯೊಂದಿಗೆ If ಇಲ್ಲಿಗೆ you read ಬರ್ತಾನೆ. that verses, we see the verse 14 and all, he is coming with the church after the marriage of the Lamb. ಅಲ್ಲಿ ನಾವು ಮೇಲೆ ನೋಡುವಂತೆ ಆ ಯಜ್ಞದ ಕುರಿಯಾದ ಆತನ ವಿವಾಹವಾದ ಮೇಲೆ ತನ್ನ ಮೊದಲಗಿತ್ತಿಯಾದಂತ ಸಭೆಯನ್ನ ಕರಕೊಂಡು 14ನೇ ವಚನದಲ್ಲಿ ನೋಡ್ತೇವೆ, ಆತನು ಈ ಲೋಕಕ್ಕೆ ಬರ್ತಾನೆ. Yeah, he will fight with the enemies of Israel. ನಾವು ಇಸ್ರಾಯೇಲ್ಯರ ವೈರಿಗಳೊಂದಿಗೆ ನಾವು ಹೋರಾಟ ಮಾಡ್ತೇವೆ. A sword, verse 15, you read that, verse 19, verse 15, out of his mouth goeth a sharp sword. 19ನೇ ಅಧ್ಯಾಯ 15ನೇ ವಚನ ನೋಡ್ತೇವೆ, ಆತನ ಬಾಯಿಯೊಳಗಿಂದ ಹದವಾದ ಕತ್ತಿಯು ಬರುತ್ತಾ ಇತ್ತು. With it he will smite the nations of the world. ಆ ಕತ್ತಿಯಿಂದ ಆತನು ಈ ಪ್ರಪಂಚದ ಎಲ್ಲಾ ದೇಶಗಳನ್ನ ನಾಶ ಮಾಡ್ತಾನೆ. As I told you, he is going to come at the last day of Armageddon. ಆ ಅರ್ಮಗೆದೋನದ ಕಟ್ಟ ಕಡೆಯ ದಿನದಲ್ಲಿ ಆತನ ಬರೋಣವಾಗ್ತದೆ. The last day of the 70th week. ಆ 70ನೇ ವಾರದ ಕಡೆಯ ದಿನ. And first thing he is going to do is that he is capturing the Antichrist and the false prophet alive. ಆಗ ಬಂದಾಗ ಆತನ ಮೊಟ್ಟ ಮೊದಲ ಸಂಗತಿ ಮಾಡುವುದು ಏನಂದ್ರೆ ಜೀವ ಸಹಿತ ಕ್ರಿಸ್ತ ವಿರೋಧಿ ಮತ್ತು ಸುಳ್ಳು ಪ್ರವಾದಿಯನ್ನ ಸೆರೆ ಹಿಡಿಯುತ್ತಾನೆ. Yeah, prisoners of war. They are the prisoners of war. ಅವರು ಒಂದು ಯುದ್ಧದ ಸೆರೆಯಾಳಾಗಿದ್ದಾರೆ. They are captured. ಅವರನ್ನ ಆಕ್ರಮಿಸುತ್ತಾನೆ. And they will be thrown into the lake of fire. We will consider that in detail. ಇಬ್ಬರಿಗೂ ಜೀವ ಸಹಿತವಾಗಿ ಗಂಧಕದಿಂದ ಉರಿಯುವ ಕೆರೆಗೆ ದೊಬ್ಬಲ್ಪಡ್ತಾರೆ. Yeah, they will be thrown alive into the lake of fire. ಅಲ್ಲಿ ಜೀವ ಸಹಿತವಾಗಿ ಗಂಧಕ ಉರಿಯುವ ಬೆಂಕಿ ಕೆರೆಗೆ ದೊಬ್ಬಲ್ಪಟ್ಟರು. And after that, ಅದಂತರ there is an arrest warrant coming from heaven. ಅಲ್ಲಿ ಪರಲೋಕದಿಂದ ಒಬ್ಬನನ್ನ ಸ್ವಾಧೀನಪಡಿಸಲಿಕ್ಕಾಗಿ ಒಂದು
ಆಜ್ಞೆ ಬರ್ತದೆ. Yeah, a mighty angel is appearing, chapter 20 we read. ಒಬ್ಬ ಶಕ್ತನಾದಂತ ನಾವು 20ನೇ ಅಧ್ಯಾಯ ಪ್ರಕರಣದಲ್ಲಿ ಓದ್ತೇವೆ. He is coming to ದೇವದೂತನು ಬರ್ತಾ ಇದ್ದಾನೆ. He is arrest Satan. ಆತನು ಸೈತಾನನನ್ನ ಬಂಧಿಸಲಿಕ್ಕಾಗಿ He is the problem, you know that. ಯಾಕಂದ್ರೆ ಸೈತಾನನು ಎಲ್ಲಾ ಸಮಯದಲ್ಲೂ ತೊಂದರೆ. So he will be arrested and he will be thrown into the bottomless pit. ಆತನು ಸರಿಯಾಗಿ ಹಿಡಿಯಲ್ಪಟ್ಟು ಆ ಪಾತಾಳಕ್ಕೆ ಆತನು ದೊಬ್ಬಲ್ಪಡ್ತಾನೆ, ಅಧೋಲೋಕಕ್ಕೆ. And he will be thrown into the bottomless pit. ಅಲ್ಲಿ ಆತನು ಅಧೋಲೋಕಕ್ಕೆ ದೊಬ್ಬಲ್ಪಡುವುದನ್ನ ನಾವು ನೋಡ್ತೇವೆ. Then the Lord will establish his kingdom. ನಂತರ ಕರ್ತನಾದ ಯೇಸು ಕ್ರಿಸ್ತನು ತನ್ನ ರಾಜ್ಯವನ್ನ And ಸ್ಥಾಪಿಸ್ತಾನೆ. he will rule upon the earth. ಅನಂತರ ಈ ಲೋಕದ ಮೇಲೆ 1000 ವರ್ಷ ಆಳ್ವಿಕೆ I ಮಾಡ್ತಾನೆ. think summary that we have completed the book of Revelation. This is the book of Revelation. ಇದು ಪ್ರಕಟಣೆ ಪುಸ್ತಕ, ಅದನ್ನ ಮುಗಿಸಿದ್ದೇವೆ. I hope you understood what it is. Simple it is, not that difficult. ಬಹಳ ಸರಳ, ನೀವು ಅದನ್ನೆಲ್ಲ ಅರ್ಥ ಮಾಡಿದ್ದೀರಾ ಅಂತ ತಿಳ್ಕೊಳ್ತೇನೆ. Details are given there. We will go into the details later on. ವಿವರಗಳು ಮಧ್ಯ ಅಧ್ಯಾಯಗಳಲ್ಲಿ ಕೊಡಲ್ಪಟ್ಟುಂಟು. I ಅದರ ನಂತರ summarize the ನಾವು whole ನೋಡೋಣ. thing. ನಾನು ಇಡೀ ಪುಸ್ತಕವನ್ನ ನಿಮಗೆ ಒಂದು ಸಾರಾಂಶದಲ್ಲಿ As I told you, the main theme of the book of Revelation is the redemption of this earth. ನಾನು ನಿಮಗೆ ಹೇಳ್ತಾ ಬಂದ ಹಾಗೆ ಪ್ರಕಟಣೆ ಪುಸ್ತಕದ ಮುಖ್ಯವಾದ ವಿಷಯ ಏನು ಎಂಬುದಾಗಿ ಹೇಳುವಾಗ ಈ ಭೂಮಿಯ ಒಂದು ವಿಮೋಚನೆ. For the thousands of years, the saints were praying, "Let thy kingdom come upon this earth as it is in." ಸಾವಿರಾರು ವರ್ಷಗಳು ನಾವು ದೇವ ಜನರು ಪ್ರಾರ್ಥನೆ ಮಾಡುವುದನ್ನು ಕೇಳ್ತಾ ಬಂದಿದ್ದೇವೆ. ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ Thy will ಭೂಮಿಯಲ್ಲಿಯೂ be done on ನೆರವೇರಲಿ. the earth as it is in heaven. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. Now what is happening on the earth, it is not his will. ಯಾಕಂದ್ರೆ ಈಗ ನಡೆಯುತ್ತಿರುವಂತ ಎಲ್ಲಾ ಸಂಗತಿಗಳು ಅದು ದೇವರ ಚಿತ್ತಾನುಸಾರವಾದದ್ದಲ್ಲ. Satan is taking control of everything. ಯಾಕಂದ್ರೆ ಎಲ್ಲಾ ವಿಷಯವನ್ನ ಸೈತಾನನು ತನ್ನ ಸ್ವಾಧೀನದಲ್ಲಿ ಇಟ್ಕೊಂಡಿದ್ದಾನೆ. Sometimes people ask question, if there is a loving God, why people are suffering? ಕೆಲವರು ಸಲ ಅನೇಕರು ಪ್ರಶ್ನೆ ಮಾಡ್ತಾರೆ, ದೇವರು ಪ್ರೀತಿ ಸ್ವರೂಪನಾಗಿದ್ದರೆ ಮನುಷ್ಯರು ಯಾಕೆ ಹಿಂಸೆಗಳನ್ನ ಪಡ್ತಾರೆ? Why these calamities happening in the earth? ಯಾಕೆ ಈ ಅನೇಕ ಅನಾಹುತಗಳು ವೈಪರೀತ್ಯಗಳು ಆಗ್ತವೆ? The answer we have here. ಅದಕ್ಕೆ ಉತ್ತರ ಇಲ್ಲುಂಟು. Answer is this one: the God is a loving God, no doubt about it. ದೇವರು ಪ್ರೀತಿ ಸ್ವರೂಪನಾದ ದೇವರೇ, ಅದರಲ್ಲಿ ಯಾವ ಅನುಮಾನವಿಲ್ಲ. But now this earth is in the hand of the wicked one. ಆದ್ರೆ ದುಷ್ಟನ ಕೈಯಲ್ಲಿ ಈ ಪ್ರಪಂಚ ಆತನ ವಶದಲ್ಲಿದೆ. The Satan is taking control of it and he is doing whatever he likes. ಸೈತಾನನು ಆತನ ಸ್ವಾಧೀನಕ್ಕೆ ಅದನ್ನ ತೆಗೆದುಕೊಂಡು ತನ್ನ ಇಷ್ಟ ಬಂದಂತೆ ಬೇಕಾದ್ದನ್ನೆಲ್ಲ ಮಾಡ್ತಾ ಇದ್ದಾನೆ. One day the owner will come and remove the illegal occupant. ಈ ಒಂದು ದಿವಸ ಈ ಲೋಕದ ಯಜಮಾನನು ಬರುವಾಗ ಅನ್ಯಾಯವಾಗಿ ಸ್ವಾಧೀನ ಪಡಿಸಿಕೊಂಡಂತವರೆಲ್ಲರನ್ನ ಆತನು ನಿರ್ನಾಮ ಮಾಡ್ತಾನೆ. He will take the scroll and open the scroll and he owns the entire earth. ಆತನು ಸುರುಳಿಯನ್ನ ಪಡಕೊಂಡಂತವನಾಗಿ ಆ ಮುದ್ರೆಗಳನ್ನ ಒಡೆದು ಇಡೀ ಪ್ರಪಂಚವನ್ನ ತನ್ನ ಹಕ್ಕಿಗೆ ತೆಗೆದುಕೊಳ್ತಾನೆ. And he will come and arrest the evil one. ಆ ದುಷ್ಟರನ್ನೆಲ್ಲ ಬಂದು ಸ್ವಾಧೀನ ಪಡಿಸಿಕೊಳ್ತಾನೆ. And he will be thrown into the bottomless pit. ಅನಂತರ ಸೈತಾನನು ಕೂಡ ಅಧೋಲೋಕಕ್ಕೆ ದೊಬ್ಬಲ್ಪಟ್ಟಿದ್ದಾನೆ. Bottomless pit is not the end of it. It is not the hellfire. ಅದು ಸೈತಾನ ಇರುವಂತ ಅಂತ್ಯವಲ್ಲ. ಅಧೋಲೋಕ ಅದು ಬೆಂಕಿಯ ಕೆರೆ ಅಲ್ಲ. It is only for 1000 years he was arrested and kept there. ಅದು 1000 ವರ್ಷಗಳ ಕಾಲಕ್ಕಾಗಿ ಅವನನ್ನ ಪಡೆದು ಅಲ್ಲಿ ಇಟ್ಟಿರುವಂತ ಒಂದು ಸ್ಥಳ. And 1000 years the Lord is going to rule the millennial kingdom. 1000 ವರ್ಷ ಕಾಲ ಈ ಮಿಲಿನಿಯಂ ರಾಜ್ಯ ಎಂಬುದಾಗಿರುವಂತದ್ದನ್ನ ಯೇಸು ಕ್ರಿಸ್ತನ ಆಳ್ತಾನೆ. You know, I told you his friends will be arrested first, that is Antichrist and false prophet. ಸೈತಾನನ ಸ್ನೇಹಿತರಾದಂತ ಸುಳ್ಳು ಪ್ರವಾದಿ ಮತ್ತು ಕ್ರಿಸ್ತ ವಿರೋಧಿ ಮೊದಲು ಅವರನ್ನ ಸ್ವಾಧೀನಕ್ಕೆ ಪಡ್ಕೊಳ್ತಾರೆ. That is the satanic trinity we call. ನಾವು ಸೈತಾನನು, ಕ್ರಿಸ್ತ ವಿರೋಧಿ, ಸುಳ್ಳು ಪ್ರವಾದಿ, ಇದು ಸೈತಾನನ ಒಂದು ತ್ರಯೇಕತ್ವ. And we see that they were arrested alive and thrown into the lake of fire. ಅವರಿಬ್ಬರು ಜೀವಸಹಿತವಾಗಿ ಹಿಡಿಯಲ್ಪಟ್ಟು ಬೆಂಕಿ ಗಂಧಕಗಳು ಉರಿಯುವ ಕೆರೆಗೆ ಹಾಕಲ್ಪಡ್ತಾರೆ. Two people went into heaven alive. ನಾವು ಇಬ್ಬರು ಜೀವಸಹಿತ ಪರಲೋಕಕ್ಕೆ ಏರಿ ಹೋದವರನ್ನು ನೋಡ್ತೇವೆ. ಯಾರವರು? Hanok and ಎಲಿಯ. ಅನೋಕನು ಮತ್ತೆ ಎಲಿಯನು. They were good people, that's why they went heaven. ಅವರು ಒಳ್ಳೆಯವರಾಗಿದ್ದರಿಂದ ಪರಲೋಕಕ್ಕೆ ಹೋದರು. But these two people are the most wicked people. Because of that they will be thrown alive into the lake of fire. ಆದ್ರೆ ಈ ಎರಡು ವ್ಯಕ್ತಿಗಳು ಅತಿ ದುಷ್ಟ ವ್ಯಕ್ತಿಗಳಾಗಿರುವುದರಿಂದ ಅವರನ್ನು ಕೂಡ ಜೀವಸಹಿತ ಹಿಡಿದು ಅವರನ್ನ ಬೆಂಕಿ ಗಂಧಕಗಳ ಉರಿಯ ಕೆರೆಗೆ ಹಾಕಲ್ಪಡುತ್ತಾರೆ. Now in the lake of fire or in the real hell there is nobody is there. ಆದ್ರೆ ಇವಾಗ ಆ ಒಂದು ನಿಜವಾದಂತ
ಅಕ್ಷರಸವಾಗಿರುವಂತ ಆ ನರಕದಲ್ಲಿ ಈಗ ಯಾರು ಇಲ್ಲ. But these people may be the first one to inaugurate this hell. ಅದನ್ನ ಪ್ರಾರಂಭಿಸಲಿಕ್ಕೆ ಈ ಇಬ್ಬರು ಮೊದಲ ವ್ಯಕ್ತಿಗಳಾಗಿದ್ದಾರೆ. I always say that they will be cutting the ribbon and entering into the lake of fire. ಆ ಬೆಂಕಿ ಕೆರೆಯ ರಿಬ್ಬನ್ ಅನ್ನ ಕಟ್ ಮಾಡಿ ಮೊದಲು ಪ್ರವೇಶ ಅವ್ರು ಮಾಡ್ತಾರೆ ಇಬ್ರು. The Antichrist and the false prophet. ಆ ಕ್ರಿಸ್ತ ವಿರೋಧಿ ಮತ್ತು ಸುಳ್ಳು ಪ್ರವಾದಿ. Afterwards there are so many things are there, we will consider. ಅನಂತರ ಅನೇಕ ವಿಷಯಗಳುಂಟು, ಅದನ್ನ ಮುಂದೆ ನಾವು ನೋಡೋಣ. So tomorrow's homework I will give you. ನಾಳೆಯ ಮನೆ ಕೆಲಸ, Please read Matthew chapter 24. 24ನೇ ಅಧ್ಯಾಯ ಮತ್ತಾಯನ ಸುವಾರ್ತೆಯನ್ನ ಓದ್ಕೊಂಡು ಬನ್ನಿ. Up to at least verse 15 you should read. 15ನೇ ವಚನ ತನಕ ಆದ್ರೂ ಅದನ್ನ ಓದಿ. And already some work is there, that is the remaining 5 chapters also. Now 5 chapters we have completed. The remaining 5 chapters you should ಮತ್ತೆ read. ಬಾಕಿ ಬೇರೆ ಕೆಲಸ ಉಂಟು. 5ನೇ ಅಧ್ಯಾಯ 5 ಅಧ್ಯಾಯ ಮುಗಿದಿದೆ. 6ನೇ ಅಧ್ಯಾಯದಿಂದ 10ನೇ ಅಧ್ಯಾಯ ತನಕ ಓದ್ಕೊಂಡು. I know that I give homeworks, it is very difficult, but please try to complete it, then only you will be able to understand what I am talking ಮನೆ about. ಕೆಲಸ ಕಷ್ಟವಾಗ್ತದೆ, ಆದ್ರೆ ಅದನ್ನ ಪೂರ್ತಿ ಮಾಡಿ ಅವಾಗ ಈ ಅಧ್ಯಯನವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭವಾಗ್ತದೆ. Matthew 24 as well as the remaining 5 more chapters of the book of ಮತ್ತಾಯ Revelation. 24ನೇ ಅಧ್ಯಾಯ 15 ವಚನ ತನಕ ಕಡೆ ಪಕ್ಷ, ಹಾಗೂ ಉಳಿದ ಮುಂದಿನ 5 ಅಧ್ಯಾಯಗಳು. I hope you understood the chapter 4 and 5. As I told you, there's a key chapters to understand the entire book of Revelation. ನೀವು 4 ಮತ್ತು 5ನೇ ಅಧ್ಯಾಯವನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ತೇನೆ. ಯಾಕಂದ್ರೆ ಇಡೀ ಪ್ರಕಟಣೆ ಪುಸ್ತಕವನ್ನ ಅರ್ಥ ಮಾಡಿಕೊಳ್ಳಬೇಕಾದ್ರೆ 4 ಮತ್ತು 5ನೇ ಅಧ್ಯಾಯ ಬಹಳ ವಿಶೇಷವಾದ ಮತ್ತು ಪ್ರಾಮುಖ್ಯವಾದ ಅಧ್ಯಾಯಗಳು. If you have any doubt, please ask me, free to ask, and then I can explain. ಏನಾದ್ರೂ ಅನುಮಾನಗಳಿದ್ರೆ ನನ್ನನ್ನು ಕೇಳ್ರಿ, ನಾನು ನಿಮಗೆ ಉತ್ತರಗಳನ್ನ ಕೊಡ್ತೇನೆ. May God bless this verse. ಈ ವಾಕ್ಯಗಳನ್ನ ದೇವರು ಆಶೀರ್ವದಿಸಲಿ.